ನೀವು ಎಷ್ಟು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಮಂತ್ಲಿ ಎಷ್ಟು ಕೊಡ್ತಾ ಇದ್ರು? ಫಸ್ಟ್ ರುಚಿ ಹೆಚ್ಚಿಸಿದ್ರು ನಿಮಗೆ? ನಾನು ಮಾಡೋಷ್ಟಕ್ಕೆ ಅದು 10% ಆಗಿತ್ತು. 50% ಪ್ರಾಫಿಟ್ ಇದೆ, 20% ಟ್ಯಾಕ್ಸ್ ಹೋಗುತ್ತೆ, 30% ನನಗೆ ಉಳಿತದೆ, ನಿಮ್ಗೆ ಅದು ಕೊಡ್ತೀನಿ ಅಂತ ಹೇಳಿದ್ರು. ಅಕ್ಕಂಗೆ 70 ಲಕ್ಷ, ತಂಗಿಗೆ 30 ಲಕ್ಷ, ರೌಂಡ್ ಮಾರಕ್ 1 ಕೋಟಿ. ಎಲ್ಲ ಜನಗಳು ಅಷ್ಟೇ ದುಡ್ಡು ಬರುತ್ತೆ ಅಂತ ನಾವೇನೋ ಬೇರೆ ಬೇರೆ ಬಿಸ್ನೆಸ್ ಮಾಡಿದ್ರೆ 2% 3% ವರ್ಕೌಟ್ ಆಗಲ್ಲ. ನೆಮ್ಮದಿಯಾಗಿರೋಣ 10% ಬರುತ್ತಲ್ಲ ಅನ್ನೋ ದುರಾಸೆಗೆ ತಗೊಂಡೋಗಿ ಕೊಟ್ಟು. ಜೀವನದಲ್ಲಿ ಶ್ರಮ ಪಟ್ಟು ರಿಟೈರ್ಡ್ ಲೈಫ್ ಒಂದಷ್ಟು ದುಡ್ಡನ್ನ ಸೇವ್ ಮಾಡಿದ್ರಿ ಅಂತ ಕಾಣುತ್ತೆ. ನೀವೆಷ್ಟು ಇನ್ವೆಸ್ಟ್ ಮಾಡಿದ್ರೆ ಏನಾಯ್ತು ಕತೆ ನಿಮ್ದು ಅಂತ? 7 ಲಕ್ಷ ಅವ್ರಿಗೆ ಇನ್ವೆಸ್ಟ್ಮೆಂಟ್. ಶ್ರುತಿಯವ್ರಿಗೆ ಯಾವುದು ಕ್ಯಾಶ್ ಇಲ್ಲ, ಎಲ್ಲ ಆನ್ಲೈನ್. ಅದೇ ಅವ್ರ ತಂಗಿ ಲಾವಣ್ಯ ಅವ್ರ ಪರಿಚಯ ಆದಮೇಲೆ ಮತ್ತೆ ಇವ್ರಿಗೆ ಒಂದು 20 ಲಕ್ಷ ಅವ್ರಿಗೇನೋ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಶ್ರುತಿ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಲಾವಣ್ಯ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಈ ಗುಂಡೆ ನಾಮ ಬಿದ್ದಿದೆ, ಈ ಕಡೆ ಮನೆನೂ ಇಲ್ಲ, ಆ ಕಡೆ ದುಡ್ಡು ಇಲ್ಲ. ಅಂದ್ರೆ ಅಡ್ಡಡ್ಡನ ಉದ್ದುದ್ದಾನೆ, ಅಡ್ಡಡ ಉದ್ದುದ ಎರಡು ಮಿಕ್ಸ್ ಆಗವೆ ಅಷ್ಟೇ. ಆಗಿದೆ. ಬಟ್ ಈ ತರ ಜನಕ್ಕೆ ನಾನು ಹೇಳೋದೇನಂದ್ರೆ, ಈ ಸಣ್ಣ ಪುಟ್ಟ ದುಡ್ಡು ಕಾಸು ಆಸೆಗಿನ ನಾವು ನಮ್ಮ ದುಡ್ಡಿದ್ಯಾ ನಮ್ಮ ಮನೇಲಿ ಇಟ್ಕೊಳ್ಳೋದು ಭಾರಿ ಒಳ್ಳೆಯದು. ಅಕ್ಕಂದೇ ಬೇರೆ ಲೆಕ್ಕ, ತಂಗಿದೇ ಬೇರೆ ಲೆಕ್ಕ. ಅಕ್ಕ ಆಯ್ತು ಅವ್ರು ಕೊಡ್ತೀನಿ ಮಾಡ್ತೀನಿ ಅಂತೇಳಿ ಅದು ಹೋದ್ರಲ್ಲ ಅವ್ರು. ಅದು ಹೋದಂಗೆ ಅನ್ಕೊಂಡಿದ್ದೀವಿ ಸರ್. ಇದು ಇಂಥವೆಲ್ಲ ಹಂಗೆ ತಾನೆ, ಸ್ಮಶಾನಕ್ಕೆ ಹೋದ ಏನೋ ಇವೆಲ್ಲ ಬರಲ್ಲ ಅನ್ಕೊಂತೀವಿ ಸರ್. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಹಾಸಿಗೆ ಇದ್ದಷ್ಟು ಯಾರು ಚಾಚಲ್ಲ, 1-2 ಅಡಿ ಚಾಚ್ಕೋಬೇಕು, 20 ಅಡಿಗೆಲ್ಲ ಹೋಗ್ಬಾರ್ದು. 20 ಅಡಿ ಚಾಚ್ಬಿಟ್ರೆ 40 ಅಡಿ ಡೈರೆಕ್ಟ್ 40 ಫೀಟ್. ನಮ್ದು ಸ್ವಲ್ಪ ಕಾಲು ಉದ್ದ ಅಲ್ವಾ, ಸಾಸ್ಬಿಟ್ಟಿದ್ದೀವಿ, ಇನ್ನೇನು ಮಾಡೋದು. ಸರ್, ಆಕೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಮೈಸೂರಿಂದ ಎಸ್ಕೇಪ್ ಅಥವಾ ಅಬ್ಸ್ಕೆಂಡ್ ಆಗಿದ್ದಲ್ಲ, ಮನೆನೇ ಖಾಲಿ ಮಾಡಿದ್ದಾಳ ಆಕೆ. ಈಗ ನಾವು ಸ್ಟೇಷನ್ ಅಲ್ಲಿ ಮೊನ್ನೆ 2 ದಿನದಿಂದ FIR ಆಯ್ತು, ಅಲ್ಲಿ ಯಾರು ಇಲ್ಲ, ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಇದೆ. ನಾನು ಅವ್ರ ತಾಯಿಗೆ ಮೊನ್ನೆ ಮಾಡಿದ್ದೆ, FIR ಆಗಿದ ತಕ್ಷಣ ಅವ್ರ ತಾಯಿಗೆ ಮಾಡಿದೆ ಒಂದು ಕಾಂಟ್ಯಾಕ್ಟ್ ಮಾಡೋಣ ಅಂತ. ಅವ್ರು ಯಾವ್ದೋ ಮನುಷ್ಯನ್ ಕೊಡ್ತಾನೆ, ಅವ್ನು ನಾನು ZP ಅಂತಾನೆ, ಮತ್ತೆ ಹೆಸರು ಹೇಳೋಂದ್ರೆ ಹೇಳ್ತಾ ಇಲ್ಲ. ಪದೇ ಹೋಗಿ ವಿದ್ಯಾವಂತರು ಉದ್ಯಮಿಗಳು ಹೋಗಿ ಈ ತರ ಹಳ್ಳಿಗೆ ಬಿದ್ದರೆ ಹೇಗೆ ಅಂತ ಈ ಬುದ್ಧಿವಂತರು ಅನ್ಕೋತೀವಲ್ಲ ಸರ್, ಅದೇ ಸಮಸ್ಯೆ. ನಾವೆಲ್ಲರಿಗಿನ ಜಾಸ್ತಿ ಬುದ್ಧಿವಂತರು ಅನ್ಕೋತೀವಲ್ವಾ, ಅದೇ ಸಮಸ್ಯೆ. ನಮ್ಗೆ ಅತಿ ಬುದ್ಧಿ ಅಲ್ವಾ, ಅದೇ ಸಮಸ್ಯೆ. ನಮ್ ತಪ್ಪೇ ಅದು ಎಲ್ಲ. ಆಮೇಲೆ ನೀವ್ ಹೇಳ್ತಾ ಇರೋದು ಪ್ರತಿ ತಿಂಗಳು ಅಂತಿದ್ದೀರಾ, ತಪ್ಪದು. ಪ್ರತಿ ದಿನ ಬರ್ತಾ ಇದೆ. ಇಬ್ಬರು ಅಕ್ಕ ತಂಗಿಯರ ಫೋಟೋ ಹಾಕ್ಬೋದಾ? ಇವ್ರ ಬಗ್ಗೆ ಜಾಗೃತಿ ಮೂಡಿಸಬಹುದು. ಇಬ್ಬರದು ಯಾಕೆ, ಅವ್ರ ವಂಶಸ್ಥದ ಯಾಕೆ? ಅವ್ರ ವಂಶನೇ ಟೋಟಲ್ ಫ್ರಾಡ್ ವಂಶ. ಅವ್ರ ಮಾವ ಬರ್ತಾನೆ, ನಾನು ಸೆಟ್ಲ್ ಮಾಡ್ತೀನಿ ಅಂತಾನೆ, ಸ್ಟೇಷನ್ ಹತ್ರ ಬರ್ತಾನೆ, ಯಾವ ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಂತಾನೆ. ಕೋರ್ಟ್ ಅಂದ್ರೆ ಏನ್ ಸರ್? ದುಡ್ಡು ಇಸ್ಕೊಂಡ್ರೆ ಕೋರ್ಟಲ್ಲಿ ನೋಡ್ಕೊಳ್ಳೋಣ, ಅಲ್ಲಿ ನೋಡ್ಕೊಳ್ಳೋಣ, ಮೋಸ ಮಾಡ್ಬೇಕು ಅಂತ ಇವ್ರು ಇಂಟೆನ್ಷನ್ ಫ್ರಾಡ್ಸ್ ಸರ್. ಇವರು ಮನುಷ್ಯನ ಮನಸ್ಥಿತಿ ಹಂಗಲ್ವಾ? ಹೇಳ್ಬೇಕಾದ್ರೆ ಕರೆಕ್ಟಾಗಿ ಹೇಳ್ಬೇಕು. ಹಣ ಇಲ್ಲಿ ಕಾಸು ಹಾಕು ₹1, ಮುಂದೆ ಹೋಗೋ ಕಾರ್ನರ್ ನಿನ್ ಪಲಾವ್ ಸಿಗುತ್ತೆ ಅಂದ್ರೆ ನಾವು ಹಾಕ್ತೀವಿ. 10,000 ಎಲ್ಲ ಜನರು ನಿಮ್ ತರ ಮನಸ್ಥಿತಿನ ಇದಾರೆ ಸರ್ ಹಣಕಾಸಿನ ವಿಚಾರದಲ್ಲಿ. ದುಡ್ಡು ಯಾವನ ಹತ್ರ ಐತೆ, ಅದು ಲಕ್ಷ್ಮಿ ಕುಣಿತಾ ಇರ್ತಾಳೆ ತಕ ಅಂತ. ಮನೇಲಿರೋ ದುಡ್ಡು ಇಂಥವ್ರ ಬಾಯಿಗೆ ಹಾಕ್ಬಿಟ್ರೆ ಅವಾಗ ಸಮಾಧಾನವಾಗಿ ಮನೇಲಿ ಮನ್ಕೋತಾರೆ. 12.5 ಕೋಟಿ ದುಡ್ಡು ಐತೆ ಅಂತ ಇದ್ರಲ್ಲಿ ನಮ್ಮನ್ನ ಕರೆಸಿ ಆ ಆಫೀಸಲ್ಲಿ ಕುಂಡ್ರಿಸ್ಬಿಟ್ಟು, ನನ್ನ ಮತ್ತೆ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ನ, ರಿಟೈರ್ಡ್ ಆಫೀಸರ್ನ, ಮತ್ತೆ ನಮ್ಮ ಗುರುಗಳನ್ನ 3 ಜನನ ಕುಂಡ್ರಿಸಿ ಆಫೀಸಲ್ಲಿ 12.5 ಕೋಟಿ ದುಡ್ಡು ಐತೆ ಅಂತ ತೋರಿಸ್ತಾಳೆ. ಇವತ್ತು ಸೆನ್ ಆಫೀಸಲ್ಲಿ ಹೋಗಿ ಅವ್ರ ರಂಗಸ್ವಾಮಿ ಐವೋ ಆಫೀಸರ್ ಪಾಪ ತೋರಿಸ್ತಾರೆ ನಮ್ಗೆ. ಅವತ್ತಿನ ದಿನ ಬರೀ 29,800 ರೂಪಾಯಿ ಐತೆ ಅವಳ ಅಕೌಂಟ್ ಅಲ್ಲಿ. ಒಂದು ವೇಳೆ ಅಕ್ಕ ತಂಗಿ ಹೋಗ್ಬಿಟ್ಟು ಕೋರ್ಟಲ್ಲಿ ಪಾಪರ್ ಚೀಟಿ ತಗೊಂಡ್ಬಿಟ್ರೆ ಏನ್ ಮಾಡ್ತೀರಿ? ಏನ್ ಆಪ್ಷನ್ ಏನಿದೆ ಸರ್? ಕೊಟ್ಟಂಗೆ ಇಸ್ಕೊಂಡು ನೀರ್ಬದ್ರ ಅಷ್ಟೇ. ಮಲ್ಲಿಗೆನಗರಿ ಮೈಸೂರಿನಲ್ಲಿ ರಾಜ್ಕುಮಾರ್ ಅವರಿಗೆ ಮೋಸ ಮಾಡಿರ್ತಕ್ಕಂಥ ಒಂದು ಘಟನೆ ಬೆಳಕಿಗೆ ಬಂದಿದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅಲ್ಲ, ಮೈಸೂರಿನ ರಾಜ್ಕುಮಾರ್ ಎಂಬ ಹೆಸರಿನ ವ್ಯಕ್ತಿಗೆ ಇಂಜಿನಿಯರಿಂಗ್ ಪದವಿಯನ್ನು ಓದ್ಕೊಂಡಿರ್ತಕ್ಕಂತಹ ಭೋಗಾದಿ ಮೂಲದ ಲಾವಣ್ಯ ಮತ್ತು ಶ್ರುತಿ ಎಂಬುವವರು 3 ಉಂಡೆ ನಾಮವನ್ನು ತೀರಿದ್ದಾರೆ. ಇಲ್ಲಿ ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ. ಟ್ರೇಡಿಂಗ್ ಅಂತ ಹೇಳಿದ್ರೆ ಹಣ ಡಬ್ಲಿಂಗ್ ಆಗುತ್ತೆ, ಮಂತ್ಲಿ ಇಷ್ಟನ್ನು ನಿಮಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನು ನಂಬಿದಂಥ ಮೈಸೂರಿನ ಪ್ರಖ್ಯಾತ ಉದ್ಯಮಿಗಳು ಸಾಕಷ್ಟು ಜನ ಇಲ್ಲಿ ಫಂಡಿಂಗ್ ಮಾಡಿದ್ದಾರೆ. ಸೊ ಕಳೆದ ಫೆಬ್ರವರಿಯಿಂದ ಅವ್ರಿಗೆ ಅರ್ಥ ಆಗಿದೆ ನಾವೆಲ್ಲ ಮೋಸ ಹೋಗ್ತಿದ್ದೀವಿ ಅಂತೇಳಿ. ಸೊ ಕೊನೆಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಮೋಸದ ಬಗ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಮೈಸೂರಿನ ಸರಸ್ವತಿಪುರಂ ಠಾಣೆಯಲ್ಲಿ FIR ಕೂಡ ಆಗಿದೆ. ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ದೂರುದಾರ ರಾಜ್ಕುಮಾರ್ ನಮ್ಮೊಟ್ಟಿದ್ದಾರೆ. ಸರ್ ನಮಸ್ಕಾರ, ಮುಂದೆ ಬನ್ನಿ ಸರ್. ಸ್ವಲ್ಪ ಹೆಸರನ್ನ ರಾಜ್ಕುಮಾರ್ ಅಂತ ಇಟ್ಕೊಂಡಿದ್ದೀರಿ, ಹೋಗಿ ಒಳ್ಳೆ ಪಾತಾಳಕ್ಕೆ ಬಿದ್ದುಬಿಟ್ಟಿದ್ದೀರಾ. ಆಗೋಗಿದೆ, ದುರಾಸೆ, ಮೋಸ ಹೋಗಿದ್ದೀವಿ. ಇದಕ್ಕೆಲ್ಲ ಮೂಲ ಕಾರಣ ದುರಾಸೆ ಅಷ್ಟೇ, ನಮ್ಮ ದುರಾಸೆ, ಬೇರೆ ಏನೂ ಅಲ್ಲ. ಒಂದು 5 ರೂಪಾಯಿ 10 ರೂಪಾಯಿ 100 ರೂಪಾಯಿ ಎಲ್ಲಾದರೂ ನಾವು ಖರ್ಚು ಮಾಡ್ತೀವಿ ಅಂದರೆ ಅದಕ್ಕೆ ನಾವು ಒಂದು ರೆಸಿಪ್ಟಿನ ಕೇಳ್ತೀವಿ, ವಾದ ಮಾಡ್ತೀವಿ. ನೀವು 20ರಿಂದ 30 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, ಅದಕ್ಕೊಂದು ರೆಸಿಪ್ಟು, ಆಕೆ ಯಾರು, ಆಕೆ ಹಿನ್ನೆಲೆ ಏನು, ಟ್ರೇಡಿಂಗ್ ಅಂದ್ರೆ ಏನು, ಹಣ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು, ಇದನ್ನೇನೋ ನೀವು ಕ್ರಾಸ್ ಚೆಕ್ ಮಾಡಲಿಲ್ವಾ ರಾಜ್ಕುಮಾರ್ ಅವರೇ? ಇಲ್ಲ, ಅವ್ರ ಅಕ್ಕ ಶ್ರುತಿ ಅಂತ ನಮಗೆ ಒಂದು 3 ವರ್ಷದಿಂದ ಪರಿಚಯ. ನಾವು ನಮ್ಮ ಗುರುಗಳೊಬ್ರು ರಾಮಚಂದ್ರ ಕೆ ಹೆಗಡೆ ಅಂತಿದ್ದಾರೆ, ಅವರು ನಾನು ಒಂದು 20 ವರ್ಷದಿಂದ ಪರಿಚಯ. ಅವ್ರಿಗೆ ಫಸ್ಟು ಅವರು ಬ್ಯಾಂಕಲ್ಲಿ ಪರಿಚಯ ಆಗಿ ನಮ್ಮ ಗುರುಗಳಿಗೆ ಬನ್ನಿ ನನಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಬ್ಯಾಂಕಲ್ಲಿ ಬರೀ 6% 7% ಕೊಡ್ತಾರೆ, ನಾವಾದ್ರೆ ತಿಂಗಳಿಗೆ ನಮ್ಗೆ 50% ಲಾಭ ಇದೆ, ನಿಮ್ಗೊಂದು 10% ಕೊಡ್ತೀವಿ, ನಾವೊಂದು 40% ಮಾಡ್ತೀವಿ, ಒಂದು 18% ಟ್ಯಾಕ್ಸ್ ಬರುತ್ತೆ, ಟ್ಯಾಕ್ಸು ಕಟ್ತೀವಿ ಅಂತೇಳಿ ಫಸ್ಟು ಒಂದು 3 ವರ್ಷದಿಂದ ಇದು ನಡೆದಿದೆ. ಫಸ್ಟು ಯಾರ್ಯಾರೋ ಸಣ್ಣ ಪುಟ್ಟವ್ರ ಹತ್ರ 1,50,000 ರೂಪಾಯಿ ನಮ್ಮ ಗುರುಗಳ ಕಡೆಯವರು ಅವರು ಇವರೆಲ್ಲ ಹಾಕಿದ್ದಾರೆ. ಅವ್ರಿಗೆಲ್ಲ ಇವರು ಕರೆಕ್ಟಾಗಿ ರೀಪೇಮೆಂಟು 1 ವರ್ಷ 1.5 ವರ್ಷ ಕೊಟ್ಟಿದ್ದಾರೆ. ಆಮೇಲಿಂದ
ಯಾವಾಗ ಇದು ರೀಪೇಮೆಂಟು ಕರೆಕ್ಟಾಗಿ ಹೋಯಿತು ಆವಾಗ ನಮಗೆಲ್ಲ ಏನಾಗಿದೆ ಫಸ್ಟೆಲ್ಲ 15% ಕೊಟ್ಟಿದ್ದಾಳೆ ಅವಳು 3 ವರ್ಷದಿಂದ 15% ಎಲ್ಲ ಕೊಟ್ಟಿದ್ದಾಳೆ ಕರೆಕ್ಟಾಗಿ 15% ಸರ್ 1 ಲಕ್ಷ ರೂಪಾಯಿಗೆ 15,000 ರೂಪಾಯಿ ಥರ ಕೊಟ್ಟಿದ್ದಾಳೆ. ಓಕೆ, ನೀವು ಎಷ್ಟು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಮಂತ್ಲಿ ಎಷ್ಟು ಕೊಡ್ತಾ ಇದ್ರು? ಫಸ್ಟ್ ರುಚಿ ಎತ್ತಿಸಿದ್ರು ನಿಮಗೆ? ನಾನು ಮಾಡೋಷ್ಟೊತ್ತಿಗೆ ಅದು 10% ಆಗಿತ್ತು. 50% ಪ್ರಾಫಿಟ್ ಇದೆ, 20% ಟ್ಯಾಕ್ಸ್ ಹೋಗುತ್ತೆ, 30% ನನಗೆ ಉಳಿತದೆ, ನಿಮ್ಗೆ 10 ಕೊಡ್ತೀನಿ ಅಂತ ಹೇಳಿದ್ಲು. ನಾನು 70 ಲಕ್ಷ ದುಡ್ಡು ಹಾಕಿದೆ ಯಾರ ಹತ್ರ, ಶ್ರುತಿ ಹತ್ರ. ಆವಾಗ ನಾನೊಂದು ಬಿಲ್ಡಿಂಗ್ ಮಾರಿದೆ, ಆ ದುಡ್ಡು ತಗೊಬಂದು 70 ಲಕ್ಷ ರೂಪಾಯಿ ನಾನೇ ದುಡ್ಡು ಹಾಕಿದೆ. ತಿಂಗಳು 5 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ದುಡ್ಡು ಕೊಡ್ತಿದ್ಲು. ಎಷ್ಟು ತಿಂಗಳು ಈ ಥರದ ದುಡ್ಡು ಕೊಟ್ಟರು ಸರ್? 5 ಲಕ್ಷ 6 ಲಕ್ಷ? ಫಸ್ಟು ಒಂದು 6 ತಿಂಗಳ ಮೇಲೆ ಕೊಟ್ಟಿದ್ದಾಳು ಅವಳು. 6 ತಿಂಗಳು ನಂಗೆ ಕ್ಲಿಯರಾಗಿ ಬಂದಿದೆ. ಅದನ್ನು ನೋಡ್ಬಿಟ್ಟು ಏನು ಮಾಡಿದೆ, ನಮ್ಮ ಲಾವಣಿನ ಪರಿಚಯ ಮಾಡಿಸಿದ್ರು. ನನ್ನ ತಂಗಿ ಇವಳು ಮಾಡ್ತಾಳೆ ಅಂತ ಆಯಿತು ಅಂದ್ಬಿಟ್ಟು ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ ನಾನು ಅವಳಿಗೂ ಒಂದು 30 ಲಕ್ಷ ರೂಪಾಯಿ ದುಡ್ಡು ಕೊಟ್ಟೆ. ಅಕ್ಕಂಗೆ 70 ಲಕ್ಷ, ತಂಗಿಗೆ 30 ಲಕ್ಷ, ರೌಂಡ್ ಮಾರಕ್ಕೆ 1 ಕೋಟಿ. ಅದು ಆಗೋಯ್ತದು. ಇದೆಲ್ಲ ಕಾರಣ ನಾವೇ, ನಮ್ಮ ದುರಾಸೆ. ಎಲ್ಲ ಜನಗಳು ಅಷ್ಟೇ ದುಡ್ಡು ಬರುತ್ತೆ ಅಂತ ನಾವೇನೋ ಬೇರೆ ಬಿಸ್ನೆಸ್ ಮಾಡಿದ್ರೆ 2% 3% ವರ್ಕೌಟ್ ಆಗೋಲ್ಲ. ನೆಮ್ಮದಿಯಾಗಿರೋಣ 10% ಬರುತ್ತಲ್ಲ ಅನ್ನೋ ದುರಾಸೆಗೆ ತೊಗೊಂಡೋಗಿ ಕೊಟ್ಟು ಆಮೇಲಿಂದ ಯಾವಾಗ ಇವಳು 30 ಲಕ್ಷ ರೂಪಾಯಿಗೆ 3 ಲಕ್ಷ ಕೊಡ್ತೀನಿ ಅಂದ್ಲು. ಫಸ್ಟ್ ಒಂದು 2-3 ತಿಂಗಳು ತಂದು ಕೊಟ್ಟಳು. ಹೆಂಗೆ ಕೊಟ್ಟಳು, ಒಂದು 4.25 ಲಕ್ಷ ಬರೋ ರಿಟರ್ನ್ ಮಾಡಿದ್ಲು. ಆವಾಗ ನಮಗೆ ನಂಬಿಕೆ ಬಂತು. ಆಮೇಲೆ ಒಂದು ಸಾರಿ 5 ಲಕ್ಷ, ಒಂದು ಸಾರಿ 5 ಲಕ್ಷ ಆ ಥರ ಹಾಕಿ 30 ಲಕ್ಷ 15 ಲಕ್ಷ ಅಕೌಂಟ್ಗೆ ಹಾಕಿದೆ. 15 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟೆ. ಅವಳೊಂದು ಸಾರಿ ಕ್ಯಾಶೇ ಬೇಕು ನನಗೆ, ತಂದು ಕೊಡಿ ಅಣ್ಣ, ಯಾರಿಗೋ ಕೊಡಬೇಕು ಅಂದ್ಲು. ಸರಿ ಆಯ್ತಮ್ಮ ತಂದು ಕೊಡ್ತೀನಿ ಅಂದ್ಬಿಟ್ಟು ತಂದು ಕೊಟ್ಟೆ. 30 ಲಕ್ಷ ದುಡ್ಡು ಆಯಿತು. ಆಮೇಲೆ ನನಗೂ ಒಂದು 4-3 ಲಕ್ಷ ಕೊಟ್ಟಿದ್ಲಲ್ವ, ಗ್ಯಾರಂಟಿ ಅದು. ಆಮೇಲೆ ಒಂದು ತಿಂಗಳು ನನಗೆ ಅಪೆಂಡಿಕ್ಸ್ ಆಗಿದೆ, ಒಂದು ತಿಂಗಳು ನಂಗೆ ಬರೋಲ್ಲ ಮಾಡಲ್ಲ ಅಂದ್ಲು. ಸರಿ ಅಮ್ಮ, ಅಪೆಂಡಿಕ್ಸ್ ಆಗಿರೋ ಪೇಷಂಟ್ ಹತ್ರ ಏನು ಮಾತಾಡೋದು, ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ 2ನೇ ತಿಂಗಳಲ್ಲಿ ನನಗೆ ಸೆಟ್ಟೇ ಆಗ್ತಿಲ್ಲ, ಇನ್ನೊಂದು 15 ದಿನ ಟೈಮ್ ಬೇಕು ಅಂದ್ಲು. ಆಯಿತು ಅಂದ್ಬಿಟ್ಟು ಇದು ಲಾಸ್ಟ್ ಜನವರಿಯಿಂದ ಸಮಸ್ಯೆ ಸ್ಟಾರ್ಟ್ ಆಗೋಯ್ತು. ಆವಾಗಿಂದ ಅವ್ರ ಅಕ್ಕಂದು ಅಷ್ಟೊತ್ತಿಗಾಲೇ ಫುಲ್ ಸಮಸ್ಯೆ ಆಗಿ ಹೋದ ವರ್ಷನೇ ಸೆಪ್ಟೆಂಬರ್ ಅಕ್ಟೋಬರ್ಗೆಲ್ಲ ಸಮಸ್ಯೆ ಆಗೋಯ್ತು. ಏನು ಅವ್ರ ಅಕ್ಕ ಅವರ ಬ್ಯಾಕ್ ಗ್ರೌಂಡ್ ಏನು? ಬೆಂಗಳೂರಲ್ಲೂ ಸಾಕಷ್ಟು ಜನ ಉದ್ಯಮಿಗಳು ಇನ್ವೆಸ್ಟ್ ಮಾಡಿದ್ರು ಅಂತ ಕೇಳ್ಪಟ್ಟೆ. ಶ್ರುತಿ ಅವ್ರದ್ದು ಬ್ಯಾಕ್ ಗ್ರೌಂಡ್ ಏನು? ಅವರು ಎಷ್ಟು ಕೋಟಿಯ ಈ ಥರದ ಒಂದು ಟ್ರೇಡಿಂಗ್ ವ್ಯವಹಾರ ಮಾಡಿದ್ದಾರೆ? ಶ್ರುತಿ ಅವರು ಮೈಸೂರಲ್ಲೇ 35 ಕೋಟಿ ಕೊಡಬೇಕು. 35 ಕೋಟಿ ಬರೀ ಮೈಸೂರಲ್ಲಿ ಜನಕ್ಕೆ ಕೊಡಬೇಕು. ಬೆಂಗಳೂರಲ್ಲಿ ನನ್ನ ಪ್ರಕಾರ ಇನ್ನೂ ದೊಡ್ಡದಿದ್ದು, ತುಂಬ ದೊಡ್ಡವರೆಲ್ಲ 6 ಕೋಟಿ 3 ಕೋಟಿ ಆ ಥರ ದುಡ್ಡು ಹಾಕೋರು ಇದ್ದಾರೆ. ಒಟ್ಟಾರಲ್ಲೇ ಒಂದು 100 ಕೋಟಿ ರೂಪಾಯಿ ವ್ಯವಹಾರ ಇದು ಶ್ರುತಿದು. ಅವಳು ಬೆಳಕಿಗೆ ಬಂದಿದ್ದು ಲಾಸ್ಟ್ ಇಯರ್ ಡಿಸೆಂಬರ್ ಟೈಮ್ಗೆ, ಸೆಪ್ಟೆಂಬರ್ ಅಕ್ಟೋಬರಿಂದ ಅವಳು ಇದೇ ಥರ ಸಮಸ್ಯೆ ಮಾಡ್ಕೊಂಡ್ಲು. ಬಟ್ ಕೊಡ್ತಿದ್ಲು ಎಲ್ಲರಿಗೂ. ಅವಳು ಎಲ್ಲರಿಗೂ 15% 20% ಎಲ್ಲ ಕೊಟ್ಟಿದ್ದಾಳೆ. ಆಮೇಲೆ ಕನಕಪುರದಲ್ಲಿರೋ KEB ಆಫೀಸರ್ಸು ಪ್ರತಿಯೊಬ್ಬರು ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವ್ರ ಗೌರ್ಮೆಂಟ್ ಅಫಿಷಿಯಲು ಇನ್ವೆಸ್ಟ್ ಮಾಡಿದ್ದಾರೆ ಸರ್, ತುಂಬ ಜನ ಮಾಡಿದ್ದಾರೆ. ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ಎಲ್ಲರೂ ಏನೇನೋ ಹೇಳ್ತಾರೆ, ಓಕೆ ಅಂದ್ಬಿಟ್ಟು. ಆಮೇಲೆ ಎಷ್ಟೋ ಜನ ಯಾರ್ಯಾರ ಅಕೌಂಟಿಂದನೋ ದುಡ್ಡು ಹಾಕ್ಸೋರು ಇವಳಿಗೆ. ಅವಳ ಮನೆ ಮುಂದೆ ಜಾತ್ರೆ ನಡೆದಂಗೆ ನಡೆಯೋದು. ಜನ ಆಟೋಮೇಟಿಕ್ ಇಲ್ವಾಲ್ದ ಹತ್ರ ಮನೆ ಅವಳದು ಶ್ರುತಿದು. ಸರ್ ಇಲ್ವಾಲ್ದಲ್ಲಿ ಎಲ್ಲಿ ಮನೆ ಮಾಡಿದ್ದಕ್ಕೆ? ಸ್ಯಾನ್ಸ್ಟೋನ್ ಲೇಔಟ್ ಇದೆಯಲ್ಲ, ಆ ಲೇಔಟಲ್ಲಿ 25ನೇ ನಂಬರ್ ಸೈಟ್ ಏನೋ ಅವಳದು, ಆ ಮನೆ. ಅವಳು ಆಮೇಲೆ ನಮ್ಮ ಹತ್ರ ಪೇಪರೆಲ್ಲ ಕೊಟ್ಟು ದುಡ್ಡು ಇಸ್ಕೊಂಡ್ಲು. ಏನೇನೋ ಆಸೆ ತೋರಿಸಿದ್ಲು, ಸೈಟ್ ಪೇಪರ್ಗಳು ಕೊಟ್ಟು. ಏನೇನೋ ಆಸೆ ಅಂದರೆ ಏನು? ಏನೇನಂದ್ರೆ ಬೇರೆ ಥರ ಅಲ್ಲ, ಆ ಥರ ಅಲ್ಲ, ತಪ್ಪು ತಿಳ್ಕೊಬೇಡಿ. ಬರೀ 2 ಸೈಟ್ ಕೊಟ್ಲು. ಆಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೆ ದುಡ್ಡು ರಿಟರ್ನ್ಸ್ ಕೊಡ್ತಿದ್ಲು. ಮಾಮೂಲಿ ಆಸೆ ಮಾಡ್ದು. ಆಮೇಲೆ ಜನ ಬರೋರು ಅಷ್ಟು ಜನ ಬರೋರು. ಆಮೇಲೆ ಅವಳು ಮಾತಾಡಿದ್ರೆ ನನ್ನ ಗಂಡ ಆರ್ಮಿಲಿರೋದು, ನಾನು ಜನಕ್ಕೆ ಮೋಸ ಮಾಡಲ್ಲ, ನನಗೆ ಯಾಕೆ ಆ ದುಡ್ಡು ಅನ್ನೋಳು. ನಾವು ಅವರು ಆಯಪ್ಪನೂ ಆರ್ಮಿಲಿದ್ದ, ಬರ್ತಿದ್ದ ಹೋಯ್ತಿದ್ದ, ಮೋಹನ್ ಅಂತ. ತುಂಬ ಒಳ್ಳೆ ಮನುಷ್ಯ. ಅವನಿಗಿದು ಗೊತ್ತಿಲ್ವೋ ಅದು ಗೊತ್ತಿಲ್ಲ. ಬಟ್ ನಾನು ಲಾಸ್ಟಲ್ಲಿ ಹೇಳಿದ್ದೆ, ಸರ್ ಇದು ತುಂಬ ದೊಡ್ಡ ವ್ಯವಹಾರ ಆಗ್ತಿದೆ ಅಂದರೆ ಏನು ಮಾಡೋದು ಸರ್, ನಾನು ಬೇಡ ಅಂತ ಇದ್ದೀನಿ. ಇವಳು ಕೇಳ್ತಾ ಇಲ್ಲ ಅಂತಲೇ ಎಂದರು ಅವ್ರು ಆರ್ಮಿಲಿರೋದು. ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವ್ರಿಗೆ ಇವಾಗ ಎಷ್ಟು ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ. ಪಾಪ ಈಗಲೂ ಅವ್ರು ಸಫರ್ ಪಡ್ತಾ ಇದ್ದಾರೆ. ಜೈಲಲ್ಲಿ ಇದ್ಲು ಅವಳು. ಈಗೇನೋ ಬೇಲಾಗಿದೆ ಅಂತ ಇದ್ದಾರೆ. ಶ್ರುತಿ ಅವಳು ಜೈಲಿಗೆ ಹೋಗಿದ್ಲು, ಈಗ ಬೇಲಾಗಿದೆ ಅಂತ ಅವರೇ. ಬಟ್ ಲಾವಣ್ಯ ಮಾತ್ರ ಆಮೇಲೆ ಇವಳೇ ಪರಿಚಯ ಮಾಡಿಸಿದ್ದು. ಇವಳ ಮೇಲೆ ಇದ್ದಿದ್ದವಳು, ಶ್ರುತಿ ಮೇಲೆ. ಜೈಲ್ಗೆ ಹೋದ್ಮೇಲೆ ತಂಗಿ ಫೀಲ್ಡ್ಗಿಳಿದಿದ್ದ? ಇಲ್ಲ ಫಸ್ಟೇ ಮಾಡ್ತಿದ್ಲು. ಅವಳು ಜೈಲ್ಗೆ ಹೋದ್ಮೇಲೆ ಅವ್ರು ತಿರ್ಗಾ ಪೊಲೀಸವ್ರು 6 ತಿಂಗಳು ಟೈಮ್ ತೊಗೊಂಡು ಹಿಡ್ಕೊಬಂದು ಎಲ್ಲ ಆದಮೇಲೆ ಈಗ ಇವಳು ಸಮಸ್ಯೆ ಮಾಡ್ಕೊಂಡಿದ್ದು. ಅವಳು ಜೈಲ್ಗೆ ಹೋದ್ಲು. ಲಾವಣ್ಯ ಎಲ್ಲರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ಲು, ಎಲ್ರಿಗೂ ದುಡ್ಡು ಕೊಡ್ತಿದ್ಲು, ತಗೋತಿದ್ಲು, ಎಲ್ಲ ಮಾಡ್ತಿದ್ಲು. ಬಟ್ ಈಗ ಅದು ಸಮಸ್ಯೆ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿ ಈಗ ಅದಾಗಿದೆ. ಅವ್ರ ಅಕ್ಕ ಅರೆಸ್ಟ್ ಆದಮೇಲಂತೂ ಫುಲ್ ನಿಲ್ಲೇ ಆಗ್ಬಿಟ್ಲು. ಅಂದರೆ ಅವಳಿಗೊಂದು ಕೆಟ್ಟ ಧೈರ್ಯ ಬಂತು, ನಾವೇನು ಜನಕ್ಕೆ ದುಡ್ಡು ಕೊಟ್ರೇನು ಇದಾಯ್ತದ, ಕೈ ಎತ್ತೋಣ ಅನ್ನೋದು ಈಸಿ ಅನ್ನಿಸ್ತೋ, ಇಲ್ಲ ಮೋಸ ಮಾಡ್ಬೋದು ಅನ್ನಿಸ್ತೋ, ಇಲ್ಲ ಫ್ರಾಡೇ ಮಾಡ್ಬೋದು ಅನ್ನಿಸ್ತೋ, ಏನು ಅನ್ನಿಸ್ತೋ ಅವಳಿಗೆ. ಅವಳು ಅವ್ರ ಅಕ್ಕನ ಆದಿನೇ ಹಿಡಿದುಬಿಟ್ಲು. ಕೊಡೋದು ಯಾಕೆ ಅಂತ. ದುಡ್ಡಂತೂ ಇಬ್ಬರ ಹತ್ರನೂ ದುಡ್ಡೈತೆ. ದುಡ್ಡಿರೋದಂತೂ ಸತ್ಯ. ಎಲ್ಲರೂ ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ಸ್ ಏನೋ ಅವ್ರದ್ದು ಏನು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಆಮೇಲೆ ಇವಳೇ ಪರ್ಸ್ನಲಾಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾರೆ ಅವಳದು ಟ್ರೇಡಿಂಗ್ದು ಪ್ರತಿಯೊಂದು ಡಾಕ್ಯುಮೆಂಟ್ಸು ಸಾಹೇಬ್ರ ಮುಂದೆ ತೊಗೊಂಡೋಗಿ. ಯಾವ ಸ್ಟೇಷನಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಸರ್? ಸರಸ್ವತಿಪುರಂ ಸ್ಟೇಷನಲ್ಲಿ ಲಾವಣ್ಯನೇ ಹೋಗಿ ಪರ್ಸ್ನಲಾಗಿ ನಾನು ಈ ಥರ ಟ್ರೇಡಿಂಗ್ ಮಾಡ್ತಿದ್ದೆ, ನಾನು ಟ್ರೇಡಿಂಗ್ಗೆ ಅಂತಲೇ ದುಡ್ಡು ಇಸ್ಕೊಂಡಿದ್ದೀನಿ, ನಾನು ಟ್ರೇಡಿಂಗ್ಗೆ ಅಂತಲೇ ಮಾಡಿದ್ದೀನಿ,
ಆ ಟ್ರೇಡ್ ಮಾಡಿರೋದು ಸತ್ಯ, ನನಗೆ ಲಾಸ್ ಆಗಿದೆ ಅಂತಲೇ ಕಂಪ್ಲೇಂಟ್ ಕೊಟ್ಟಿಲ್ಲ ನಮ್ಮ ಮೇಲೆ. ಇವರೆಲ್ಲ ಬಂದು ಗಲಾಟೆ ಮಾಡ್ತಾವ್ರೆ. ನೀವು ದುಡ್ಡು ಹಾಕಿ ನೀವೇ FIR ಮಾಡಿಸ್ಕೋಬೇಕು. ನಾವು ದುಡ್ಡು ಹಾಕಿದ ತಪ್ಪಿಗೆ ಅವಳೇ ಹೋಗಿ ನಮ್ಮ ಮೇಲೆ ಗಲಾಟೆ ಮಾಡ್ತಾವ್ರೆ, ಮನೆಗೆ ಬಂದು ನುಗ್ತಾವ್ರೆ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು. ಆದರೆ ಪುರುಷೋತ್ತಮ್ ಸಾಹೇಬರು ತುಂಬ ನೀಟಾಗಿ ಎಲ್ಲ ಎನ್ಕ್ವೈರಿ ಮಾಡಿ ಒಂದು ಚೂರು ತೊಂದರೆ ಕೊಡ್ದಿರಂಗೆ ಕರೆದು ಅವಳಿಗೆ ಹೆಣ್ಮಗು ಅಂದ್ಬಿಟ್ಟು ಅವಳಿಗೊಂದು 20 ದಿನ ಟೈಮ್ ಕೊಟ್ಟು ಟೈಮ್ ಕೊಡ್ರಿ ಅಂತ ನಮ್ಮನ್ನೆಲ್ಲ ಸಮಾಧಾನ ಮಾಡಿ ಒಂದು 15-20 ದಿನ ನಮ್ಮನ್ನು ಕಾಯಿಸಿ, ಇವಳು ಲಾಯರ್ ಯಾರೋ ಮಣಿಮಾಲಾ ಮತ್ತು ಇನ್ನೊಬ್ಬರ ಹತ್ರ ಯಾರ ಹತ್ರನೋ ಪರಿಚಯ ಮಾಡಿಸಿ ಆಯಮ್ಮ 25 ದಿನ ಟೈಮ್ ತೊಗೊಂಡು ಸೆಟ್ಲ್ಮೆಂಟ್ಗೆ ಪಾಪ ಅವರು ಆ ಹೆಂಗಸರು ಲಾಯರ್ಸು ಪಾಪ ತುಂಬ ಸಪೋರ್ಟ್ ಮಾಡಿದ್ರು ಅವಳಿಗೆ. ಹೆಣ್ಮಗು ಸಾರ್ ನೀವು ಹೆಂಗೆ ಕೊಡ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಅವಳೆಷ್ಟು ಫೇಕು ಅಂದರೆ ಯಾವುದೋ EC ಕೊಡ್ತಾಳೆ, ಆ EC ಅವ್ರ ಅಪ್ಪ 4 ವರ್ಷದಿಂದ ಮಾರಿದ್ದಾನೆ. ಆ EC ನಮ್ಗೆ ಕೊಟ್ಬಿಟ್ಟು ಸಾರ್ ಈ ಮನೆ ಇದೆ ನಮ್ಮ ಅಪ್ಪನ ಹೆಸರಲ್ಲಿ, ಇದನ್ನು ನೀವು ಅಕ್ವೈರ್ ಮಾಡ್ಕೊಳ್ಳಿ. ಏನಮ್ಮ ಹಿಂಗಂತೀಯ? ರಿಯಲ್ ಎಸ್ಟೇಟ್ ಅಂದರೆ ಯಾರ್ದೋ ಪ್ರಾಪರ್ಟಿ ಅಕ್ವೈರ್ ಮಾಡ್ಕೊಳ್ಳೋದಲ್ಲ, ರಿಯಲ್ ಆಗಿದ್ದರೆ ತೊಗೋಬೋದು. ನಿಮ್ಮ ಅಪ್ಪ ಮಾರೋದು ನಿಜ, ಅದರಲ್ಲಿ SBI ಬ್ಯಾಂಕಲ್ಲಿ ಲೋನ್ ಇದೆ, ಇಬ್ರಿಗೆ ಆಲ್ರೆಡಿ ಸೇಲ್ ಆಗಿದೆ ಅಂದರೆ ಇಲ್ಲ ಸರ್ ನಾವು ಮಾರೇ ಇಲ್ಲ ಅಂತಾಳೆ. ಅರ್ಥ ಆಗಿದೆ. ರಾಜ್ಕುಮಾರ್ ಅಂತೇವರು ಎಲ್ಲ ಬಕ್ರೆಗಳು ನಾನು ಪದೇ ಬಕ್ರ ಮಾಡ್ಬೋದು ಅಂತ ಅನ್ನಿಸ್ಬಿಟ್ಟಿದೆಯಾ ಅಂತ, ಅದಕ್ಕೆ ಫೇಕ್ ಡಾಕ್ಯುಮೆಂಟ್ ಕೊಡ್ತಿದ್ರ ನಿಮಗೆ ಅಂತ. 100% ಸತ್ಯ. ಅವ್ರಿಗೇನನ್ಸಿದೆ ಯಾವ ECಗಳು ಯಾರ ಕೈಗೂ ಸಿಕ್ಕಲ್ಲ, ಆಮೇಲೆ ಆ ಗಲಾಟೆ ಆಗ್ತಿದ್ದಂಗೆ ಒಂದಂತೇಳಿ ನಮ್ದು 24 ಎಕರೆ ಜಮೀನಿದೆ, ಆನ್ಸಿಸ್ಟರ್ ಪ್ರಾಪರ್ಟಿ ಇದೆ, ಎಲ್ಲ ಅಗ್ರಿಮೆಂಟ್ ಹಾಕ್ಕೊಡ್ತೀನಿ, ನಿಮ್ದು ಯಾರ್ದು ದುಡ್ಡು ಬೇಡ ಅಂತಾಳೆ. ಆ ಲಾಯರು ಪಾಪ ಅಗ್ರಿಮೆಂಟು RTC ಎಲ್ಲ ತರಿಸಿ ನೋಡಿದ್ರೆ ಅದು ಅವ್ರ ತಾತನ ಹೆಸರಲ್ಲ ಐತೆ. 24 ಎಕರೆ ಎಲ್ಲ ಫುಲ್ಲು ವಂಶಸ್ತ್ರ ಹೆಸರಲ್ಲಿ ಎಲ್ಲರ ಹೆಸರಲ್ಲೂ ಐತೆ, ಇವಳ ಹೆಸರಲ್ಲಿ ಏನೂ ಪೇಪರ್ಸ್ ಇಲ್ಲ. ಅದೆಲ್ಲ ಒಂದೊಂದೇ ಮಣಿಮಾಲಾ ಮೇಡಮ್ ಗೊತ್ತಾಯಿತು, ಅವರು ಡ್ರಾಪ್ ಆಗಿಬಿಟ್ರು. ಇದು ಯಾವುದೋ ಸರಿ ಇಲ್ಲ ಇದು ವ್ಯವಹಾರ ಅಂದ್ಬಿಟ್ಟು. ಲಾಯರ್ಸ್ ಅವ್ರೇನು ಮೋಸ ಮಾಡೋಕ್ಕಾಯ್ತದ, ಅವರು ಜೀವನ ಮಾಡಬೇಕಲ್ಲ, ಬೇಡ ಅಂದ್ಬಿಟ್ಟು ಅವರು ಡ್ರಾಪ್ ಆಗಿಬಿಟ್ರು. ಆಮೇಲಿಂದ ಸ್ಟೇಷನಲ್ಲಿ ಸಾಹೇಬರು, ಪುರುಷೋತ್ತಮ್ ಸಾಹೇಬರು, ಅವರು ನಮ್ಮ ಮಹೇಂದ್ರ ಸಾರು, ದಿವ್ಯಾ ಮೇಡಮ್ಮು ಅವರೆಲ್ಲ ಬಂದು ಎಲ್ಲ ಎನ್ಕ್ವೈರಿ ಮಾಡಿ ಆಮೇಲೆ ಫೈನಲಿ ಅವರು ಫೋನ್ ಮಾಡಿ ಒಂದು 10 ಸಾರಿ ಫೋನ್ ಮಾಡಿದಾಗಲೂ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿದ್ರೆ ಅವಳು ಒಂದೇ ಮಾತು ಹೇಳ್ತಾಳೆ, ಸಾರ್ ನನಗೆ ಬರ್ತೀನಿ ಸಾರ್, ನಾನು ಇರ್ತೀನಿ ಸಾರ್ ಅಂತಾಳೆ. 20 ದಿನ ಟೈಮ್ ಕೊಡಿ ಅಂತಾಳೆ, 10 ದಿನ ಟೈಮ್ ಕೊಡಿ ಅಂತ. ನೋಡಮ್ಮ ನೀನು ಹೆಣ್ಮಗು ಹಿಂಗೆ ಮಾಡಬೇಡ, ಬಂದು ಕುತ್ಕೊಂಡು ಅದೇನೋ ಮಾಡು, FIR ಮಾಡೋದು ಒಳ್ಳೇದಲ್ಲ. ಸರ್ ಇಷ್ಟೆಲ್ಲ ಆಯಿತು, FIR ಆಗಿದೆ ಸರ್. ಆಕೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಮೈಸೂರಿಂದ ಎಸ್ಕೇಪ ಅಥವಾ ಅಬ್ಸ್ಕ್ಯಾಂಡ್ ಆಗಿದ್ದಲ್ಲ, ಮನೆಯೇ ಖಾಲಿ ಮಾಡಿದ್ದಾಳೆ ಆಕೆ. ಈಗ ನಾವು ಸ್ಟೇಷನಲ್ಲಿ ಮೊನ್ನೆ 2 ದಿನದಿಂದ FIR ಆಯಿತು. ಇವತ್ತು ಮಧ್ಯಾಹ್ನ ಸಾಹೇಬ್ರು ಕರೆದು ಬನ್ನಿರಿ ನೋಟಿಸ್ ಕೊಡೋಣ ಅಂತ ಕರೆದ್ರು. ಮಧ್ಯಾಹ್ನ ಹೋಗಿ ನೋಡಿದೆ. ಅದಕ್ಕೆ ಮುಂಚೆ ನಮಗೆ ಮೋದಿ ಕೇರ್ ಪ್ರವೀಣ್ ಸರ್ ಅಂತ ಹೇಳಿದ್ರು, ಅವ್ರು ಮನೆ ಖಾಲಿ ಮಾಡಿದ್ದಾರೆ ಅಂತ ಹೇಳಿದ್ರು, ನನಗೆ ಕನ್ಫರ್ಮ್ ಇರಲಿಲ್ಲ. ಇವತ್ತು ಮಧ್ಯಾಹ್ನ ನಾನು ಸಾಹೇಬ್ರೆಲ್ಲ ಮನೆಗೆ ಹೋದರೆ ಭಾನುವಾರನೇ ಬೇರೆ ಯಾರೋ ಬಂದಿದ್ದಾರೆ ಅಲ್ಲಿ, ಬೇರೆ ಮನೆ ಆಲ್ರೆಡಿ ಬೇರೆಯವ್ರು ಬಂದುಬಿಟ್ಟಿದ್ದಾರೆ, ಬಂದು ಅಲ್ಲಿ ಸೆಟ್ಲ್ ಆಗಿಬಿಟ್ಟವ್ರೆ. ಅವ್ರನ್ನೂ ಕೇಳಿದ್ರೆ ಗೊತ್ತಿಲ್ಲ ಸರ್ ನಮಗೆ ಎಲ್ಲೋದ್ರು ಅಂತಂದರು. ಅಲ್ಲಿ ಯಾರೂ ಇಲ್ಲ. ಆಮೇಲೆ ಮೊಬೈಲು ಸ್ವಿಚ್ ಆಫ್ ಇದೆ. ನಾನು ಅವ್ರ ತಾಯಿಗೆ ಮೊನ್ನೆ ಮಾಡಿದ್ದೆ, FIR ಆಗಿದ ತಕ್ಷಣ ಅವ್ರ ತಾಯಿಗೆ ಮಾಡಿದೆ ಒಂದು ಕಾಂಟ್ಯಾಕ್ಟ್ ಮಾಡೋಣ ಅಂತ. ಅವ್ರು ಯಾವುದೋ ಒಬ್ಬ ಮನುಷ್ಯನ ಕೊಡ್ತಾನೆ, ಅವ್ನು ನಾನು ZP ಅಂತಾನೆ, ಮತ್ತು ಹೆಸರು ಹೇಳೋ ಅಂದರೆ ಹೇಳ್ತಾ ಇಲ್ಲ. ಫೋನ್ ಮಾಡ್ತಾಯಿದ್ದೀನಿ. ನಮ್ಮ ಲಾಯರು ಮಣಿಮಾಲಾ ಮೇಡಮು ಇದರ ಕಾನ್ಫರೆನ್ಸಲ್ಲಿ. ಇವರು ಕೊಡಗು ಮೂಲನ ಹೇಗೆ ಸರ್? ಇವರು ಹುಣಸೂರು ಹತ್ರ ಇದು ಏನು ಹೇಳಿ ಸರ್, ಅದು ತಟ್ಟೆಕೆರೆ ಅವ್ರ ಶ್ರುತಿಯವ್ರದ್ದು. ಆ ತಟ್ಟೆಕೆರೆ ಹಳ್ಳೀಲಿ ಅವರು ನಮ್ಮ ಫಂಕ್ಷನ್ಸ್ ಎಲ್ಲ ಮಾಡಿ ಅಲ್ಲೆಲ್ಲ ನಮ್ಮನ್ನು ಕರೆದು ನಮಗೆಲ್ಲ ಊಟ ಹಾಕ್ಸಿ, ಅಲ್ಲಿ ಒಂದು ಶ್ರೀಮಂತ ಮಾಡಿದ್ಲು, ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ಲು ನಮ್ಮ ಗುರುಗಳ ಕೈಯಲ್ಲಿ, ಸುಮಾರು ಫಂಕ್ಷನ್ಗಳು ಮಾಡಿದ್ಲು ಎಲ್ಲ. ನಾನು ತುಂಬ ಸ್ಟ್ಯಾಂಡರ್ಡ್ ಇದ್ದೀನಿ, ಸಾಚಾ ಇದ್ದೀನಿ, ನೀವೆಲ್ಲ ನನ್ನ ನಂಬಿ ಆಮೇಲೆ ನಿಮಗೆ ರೆಡಿ ಮಾಡಿದ್ದೀನಿ ಕೆಡ್ಡನ ಅಂತ. ಅದು 100% ಅದೇ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಊರಲ್ಲೇ ತುಂಬ ಟೋಪಿ ಹಾಕ್ಬಿಟ್ಟವಳೆ. ಆ ಊರವರೇ ಸುಮಾರು ಜನ ನಮ್ಗೆ ಹೇಳ್ತಾರೆ ನೀವು ಬಟ್ ಏನಂದರೆ ಆ ಊರದ್ದು ವಿಶೇಷ, ಯಾರು ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಇಲ್ಲ. ಆಮೇಲೆ ಇದ್ರಲ್ಲೂ ಅಷ್ಟೇ ಸುಮಾರು ಜನ ಕಂಪ್ಲೇಂಟ್ ಕೊಡೋಕ್ಕೆ ಯಾರು ರಾಜಿ ಇಲ್ಲ. ಈಗ ನೀವು ಮೊದಲು ಮುಂದೆ ಬಂದಿದ್ದೀರಿ, ಕಂಪ್ಲೇಂಟ್ ಕೊಟ್ಟಿದ್ದೀರಿ, ನಿಮ್ಮ ಥರದರು ಅನ್ಯಾಯ ಆಗಿರೋರು ಈ ನ್ಯೂಸ್ ನೋಡಿದಾಗ ನೇರವಾಗಿ ನಿಮ್ಮನ್ನು ಸಂಪರ್ಕ ಮಾಡ್ಬೋದಾ ಅಥವಾ ಸರಸ್ವತಿಪುರಂ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಂತ? ಸರ್, ಸರಸ್ವತಿಪುರಮಲ್ಲಿ ಎಲ್ಲಿಂದ RTGS ಮಾಡಿದಿರೋ ಆ ಸ್ಟೇಷನ್ಗೆ ಅಕ್ಕಪಕ್ಕ ಹೋಗಿ ಡಾಕ್ಯುಮೆಂಟ್ ತೊಗೊಂಡು ಕಂಪ್ಲೇಂಟ್ ಕೊಡಿ. ಎಲ್ಲರೂ ಇಲ್ಲಿಗೆ ಬಂದರೆ ಆಗಲ್ಲ ಅಂತ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ. ಆಮೇಲೆ ನಮಗೆ ಸೆನ್ನವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಸುನೀಲ್ ಸರ್ ಅಂತ ಸೆನ್ನಲ್ಲಿದ್ದಾರೆ, ಅವರು ನಮ್ಮನ್ನೆಲ್ಲ ಕರೆಸಿ ಲಾಸ್ಟ್ ಟೈಮ್ ಶ್ರುತಿದಾದಾಗ ರಂಗಸ್ವಾಮಿ ಅಂತ ಅವ್ರು ಯಾರೋ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾರೆ ಅವರು ಎಲ್ಲ ತಗೊಂಡು ನಮ್ಮದೆಲ್ಲ ಬಯೋಡೇಟಾಸ್ ಎಲ್ಲ ಕಲೆಕ್ಟ್ ಮಾಡಿ ಅವ್ರದ್ದೆಲ್ಲ ಕಲೆಕ್ಟ್ ಮಾಡಿ ಶ್ರುತಿದು ಅವರೇ ಎನ್ಕ್ವೈರಿ ಮಾಡ್ತಾವ್ರೆ. ಇದು ಮಾತ್ರ ಸರಸ್ವತಿಪುರಂ ಸ್ಟೇಷನ್ ಅವರು ತುಂಬ ನೀಟಾಗಿ ಮಾಡಿ ಹೇಳ್ತಾರೆ. ನೀವು ಹೇಳಿದ್ರಿ ಒಂದು 40 ಲಕ್ಷ ಅಂತೀರಿ, ಒಂದು 4 ಕೋಟಿ ಅಂತೀರಿ, ಒಂದು ಸರಿ 30 ಕೋಟಿ ಅಂತೀರಿ, ಮತ್ತೊಂದು ಸರಿ 100 ಕೋಟಿ ಅಂತೀರಿ. ಇದೊಂದು ಕಡೆ ದೊಡ್ಡ ಮೊತ್ತ. ಇಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಉದ್ಯಮಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ರಿಯಲ್ ಎಸ್ಟೇಟು ಇದ್ದಾರೆ. ಇದನ್ನು ಬೇರೆ ಒಂದು ಸ್ವತಂತ್ರ ಒಂದು ಇಲಾಖೆಯಿಂದ ತನಿಖೆ ಮಾಡಿದ್ರೆ ನಿಮಗೆಲ್ಲ ನ್ಯಾಯ ಸಿಗುತ್ತೆ, ನಿಮ್ಮ ದುಡ್ಡು ವಾಪಸ್ ಬರುತ್ತೆ ಅಂತ ಅನ್ಸಲ್ವ? ಮುಂದಿನ ಜನಗಳಿಗೆ ಒಂದು ಮೆಸೇಜ್ ಹೋಗೋದು ಭಾರಿ ಇಂಪಾರ್ಟೆಂಟು. ಈಗ ನೋವಾಗ್ಬಿಟ್ಟಿದೆ ಸರ್ ನಿಮಗೆ, 1 ಕೋಟಿ ಹೋದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಮೋಸ ಆಗಬಾರ್ದು ಅಂತ ಹೇಳ್ತಿದ್ದೀರಾ ನೀವು. ನಾನು ಹೇಳೋದು ದುಡ್ಡು ಇವತ್ತಿಲ್ಲ ನಾಳೆ ಸಂಪಾದನೆ ಮಾಡೋದು, ಈ ನಿದ್ದೆ ಸಂಪಾದನೆ ಮಾಡೋಕ್ಕಾಗಲ್ಲ, ನೆಮ್ಮದಿ ಇರಲ್ಲ. ಆಮೇಲೆ ನೋಡಿ 2 ಸಾರಿ ಆಪ್ರೇಷನ್ ಆಯಿತು, ಕಣ್ಣು ಆಪ್ರೇಷನ್ ಆಯಿತು, ಕಾಲು ಆಪ್ರೇಷನ್ ಆಯಿತು, ನಿದ್ದೆ ಬರಲ್ಲ. ಇದೇ ವಿಚಾರ ಟೆನ್ಷನು. ಶುಗರ್ ಪೇಷಂಟ್ಗಳು ನಾವು ಏನೇನೋ ಸಮಸ್ಯೆಗಳು ಇರ್ತವೆ, ಮನೆಗಳಲ್ಲಿ ನೆಮ್ಮದಿ ಇರಲ್ಲ. ಆಮೇಲೆ ದುಡ್ಡು ಹಾಕೋಕ್ಕೆ ಮುಂಚೆ ತುಂಬ ಯೋಚನೆ ಮಾಡಬೇಕು. ಹಾಕಿದ ಮೇಲೆ ದುಡ್ಡು
ದುಡ್ಡೋಯ್ತು ಅಂದರೆ ಬೇಜಾರು ಮಾಡ್ಕೋಬಾರ್ದು. ಇದು ನನ್ನ ಎಥಿಕ್ಸು. ಓಕೆ, ನೀವೇನು ಆರ್ಥಿಕವಾಗಿ ಚೆನ್ನಾಗಿದ್ದೀರಾ, ಡೈಜೆಷನ್ ಮಾಡ್ಕೋಸ್ಕರ ಅರ್ಗಿಸ್ಕೋತೀರಾ. ಈಗ ನಿಮ್ಮ ಪಕ್ಕದಲ್ಲಿ ಕೂತಿರೋರು ಲೈಫ್ ಟೈಮಲ್ಲಿ ಏನೋ ಒಂದು ಸಂಪಾದನೆ ಮಾಡಿ ರಿಟೈರ್ಡ್ ಲೈಫಲ್ಲಿ ನಮ್ಮ ಮಕ್ಳಿಗೋ ನಮಗೂ ಒಂದು ಬೇಕು ಅಂತ ಇಟ್ಟಿರ್ತಾರೆ. ಆ ಥರದ್ರು ಫಂಡಿಂಗ್ ಮಾಡಿಬಿಟ್ರೆ ಅವ್ರ ಕತೆ ಏನಾಗಬೇಕು ಸರ್? ಆ ಥರವ್ರು ಮಾಡಲೇಬಾರ್ದು ನನಗೆ ಕೇಳಿದ್ರೆ. ಆಮೇಲೆ ಎಲ್ಲರೂ ತಪ್ಪು ತಿಳ್ಕೊತಾರೆ, ದುಡ್ಡಿದೆ ನೀವು ಆರ್ಥಿಕವಾಗಿದ್ದೀರ. ಆರ್ಥಿಕವಾಗಿರೋನು ಏನು ಮಾಡ್ತಾನೆ, 4 ಜನರದ ಸಾಲ ಮಾಡ್ತಾನೆ. ಈ ಥರವ್ರಿಗೆ ಸಾಲ. ಇವಾಗ ನಮ್ಮ ರಘುನಾಥ್ ಸಾರೇ ಬೆಂಗಳೂರಿಂದ ಬರ್ಬೇಕಾರೆ ಏನೋ ಸ್ವಲ್ಪ ದುಡ್ಡು ತಂದಿದ್ರು. ಅಲ್ಲಿ ಗೋಕುಲಮಲ್ಲಿ ಒಂದು ಮನೆ ತೊಗೊಂಡಿದ್ರು, ಅದನ್ನು ಮಾರಿದ್ರು. ಆ ದುಡ್ಡನ್ನ ತಗೊಂಡಾಗ ಇವಳಿಗೆ ಹಾಕಿದ್ರು. ಏನಂತ ಆಸೆ ಪಟ್ಟರು, ನನ್ನ ಮನೆ ಇದ್ದರೆ ಜಾಸ್ತಿ ಬಾಡಿಗೆ ಬರೋಲ್ಲ, ಈ ಥರ ಮಾಡ್ರೆ ಏನೋ 4 ಕಾಸು ಸಂಪಾದನೆ ಮಾಡ್ತೀನಿ, ನನ್ನ ಮಗಳಿದ್ದಾಳೆ, ಮಗ ಇದ್ದಾನೆ, ಅವ್ರಿಗೇನೋ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಶ್ರುತಿ ಹತ್ರನೂ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಲಾವಣಿ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಈ ಗುಂಡೆ ನಾಮ ಬಿದ್ದಿದೆ. ಈ ಕಡೆ ಮನೆಯೂ ಇಲ್ಲ, ಆ ಕಡೆ ಆ ದುಡ್ಡು ಇಲ್ಲ. ಉಂಡೆನಮ್ಮ ಅಂದರೆ ಅಡ್ಡಡ್ಡನ ಉದ್ದುದ್ದನ ಸರ್? ಅದು ಉದ್ದುದ್ದಾನೆ. ಅದು ಅಡ್ಡಡ ಉದ್ದುದ್ದ ಎರಡು ಮಿಕ್ಸ್ ಆಗವೆ ಅಷ್ಟೇ. ಆಗಿದೆ. ಬಟ್ ಈ ಥರ ಜನಕ್ಕೆ ನಾನು ಹೇಳೋದೇನೆಂದರೆ, ಈ ಸಣ್ಣ ಪುಟ್ಟ ದುಡ್ಡು ಕಾಸು ಆಸೆಗಿನ ನಾವು ನಮ್ಮ ದುಡ್ಡಿದೆಯಾ ನಮ್ಮ ಮನೇಲಿ ಇಟ್ಕೊಳ್ಳೋದು ಭಾರಿ ಒಳ್ಳೇದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಹಾಸಿಗೆ ಇದ್ದಷ್ಟು ಯಾರೂ ಚಾಚಲ್ಲ. ಒಂದು 2 ಅಡಿ ಚಾಚ್ಕೋಬೇಕು, 20 ಅಡಿಗೆಲ್ಲ ಹೋಗ್ಬಾರ್ದು. ನೀವು 20 ಅಡಿ ಚಾಚ್ಬಿಟ್ರೆ ನಾವು 40 ಅಡಿ ಡೈರೆಕ್ಟ್ 40 ಫೀಟು. ನಮ್ಮದು ಸ್ವಲ್ಪ ಕಾಲು ಉದ್ದ ಅಲ್ವಾ, ಚಾಸ್ಬಿಟ್ಟಿದ್ದೀವಿ. ಇನ್ನೇನು ಮಾಡವ. ದುರಾಸೆ ಸರ್. ನಾನಂತೂ ನಮ್ಮ ಸಾಹೇಬ್ರ ಮುಂದೆ ಹೇಳಿದ್ದೀನಿ ಸರ್, ನಮ್ಮ ದುರಾಸೆ ಸರ್ ಇದು. ಯಾಕಂದರೆ ನಮ್ಮ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ರೆ ಒಳ್ಳೆ ದುಡ್ಡಿದೆ. ನಮ್ಮದೆಲ್ಲ ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನು, ಲೀಗಲ್ ದುಡ್ಡು ಸರ್. ಈ ಥರ ಸಮಸ್ಯೆ ಮಾಡಿಕೊಂಡು ತಲೆ ಮೇಲೆ ಕಲ್ಲೆತ್ಕೊಳ್ಳೋದು ಬೇಕೇ ಇಲ್ಲ. ಈಕೆಗೆ ಪರಿಚಯ ಮಾಡಿಸಿದ್ದು ಯಾರು, ಮತ್ತು ಈಕೆ ಯಾವ ರೀತಿ ನಿಮ್ಮಂಥ ಬಿಸ್ನೆಸ್ ಮ್ಯಾನ್ಗಳನ್ನೇ ಮೋಟಿವ್ ಮಾಡ್ತಾಳೆ ಅಂದರೆ ಆಕೆ ಎಂಥ ಕಲೆಗಾರ್ತಿ ಅಂತ? ಏನು ಗೊತ್ತಾ ಸರ್, ದುಡ್ಡು ಎಲ್ಲಿದೆ ಅಲ್ಲಿ ಸಮಸ್ಯೆಗಳು ಇರ್ತವೆ. ಆಮೇಲೆ ಅವ್ರಿಗೂ ಪಕ್ಕಾ ಗೊತ್ತು, ದುಡ್ಡು ಕೊಟ್ಟರೆ ಈಗ 15% ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾಳು ಅವಳು, 20% ತೊಗೊಂಡ್ರವ್ರು ಇದ್ದಾರೆ ನಮ್ಮ ಗ್ರೂಪಲ್ಲಿ. ಅವ್ರಿಗೆಲ್ಲ ಏನಾಗುತ್ತೆ, ಈಗ ಅವ್ರು ತಗೊಂಡವ್ರು ಸುಮ್ಮನೆ ಇರೋ ದುಡ್ಡು ಹಂಗೆ ಸರ್. ಒಂದು ಸಾರಿ ರುಚಿ ಆಗ್ತು ಅಂದರೆ ಅವ್ರು 100 ಜನಕ್ಕೆ ಕೇಳ್ತಾರೆ. 100ರಲ್ಲಿ ನಮ್ಮಂಥವ್ರು ಇಬ್ಬರು ಟಕ್ಕಂತ ಆ್ಯಕ್ಟಿವ್ ಆಗೋಯ್ತೀವಿ. ರೇಸ್ ಬಂದಂಗೆ ಬಂದ್ಬಿಡ್ತೀವಿ, ಎಲ್ಲೋ ದುಡ್ಡು ತರ್ತೀವಿ, ಸಾಲ ಮಾಡ್ತೀವಿ. ನಮಗೆ ಕೇಳಿದ ತಕ್ಷಣ ದುಡ್ಡು ಕೊಡೋ ಜನ ಇರ್ತಾರೆ, ಅಂಥವ್ರ ಈಸ್ಕೊಬಂದು ಹಾಕ್ತೀವಿ. ಆಮೇಲೆ ಆರ್ಥಿಕವಾಗಿರೋದು ಅದು ಒಂದು ಸಮಸ್ಯೆನೇ. ಅದು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ನೀವು ಸಮಾಜದಲ್ಲಿ ಪ್ರಬುದ್ಧರಿದ್ದೀರಾ, ಬಿಸ್ನೆಸ್ ಮ್ಯಾನ್ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಪದೇ ಮಾಧ್ಯಮಗಳಲ್ಲಿ ಈ ಥರ ವರದಿಗಳು ಪ್ರಸಾರ ಆಗ್ತಾನೇ ಇದೆ. ಸೋಡಿ ಚೀಟಿ ಇರ್ಬೋದು, ಮನಿ ಡಬಲಿಂಗ್ ಮಾಡ್ತೀನಿ ಅನ್ಬೋದು, 1 ಡಬಲ್ ದುಡ್ಡು ಕೊಡ್ತೀನಿ ಅಂತೇಳಿ ಪ್ರತಿ ತಿಂಗಳು ಒಂದೊಂದು ವರದಿ ಆಗ್ತಿರುತ್ತೆ. ಇಷ್ಟೆಲ್ಲ ವಿಚಾರಗಳು ಗೊತ್ತಿದ್ದರೂ ಪದೇ ಹೋಗಿ ವಿದ್ಯಾವಂತರು, ಉದ್ಯಮಿಗಳು ಹೋಗಿ ಈ ಥರ ಹಳ್ಳಿಗೆ ಬಿದ್ದರೆ ಹೇಗೆ ಅಂತ? ಈ ಬುದ್ಧಿವಂತರು ಅನ್ಕೋತೀವಲ್ವ ಸರ್, ಅದೇ ಸಮಸ್ಯೆ. ನಾವೆಲ್ರಿಗಿನ ಜಾಸ್ತಿ ಬುದ್ಧಿವಂತರು ಅನ್ಕೋತೀವಲ್ವ, ಅದೇ ಸಮಸ್ಯೆ. ನಮ್ಗೆ ಅತಿ ಬುದ್ಧಿ ಅಲ್ವಾ, ಅದೇ ಸಮಸ್ಯೆ. ನಮ್ಮ ತಪ್ಪೇ ಅದು ಎಲ್ಲ. ಆಮೇಲೆ ನೀವು ಹೇಳ್ತಾ ಇರೋದು ಪ್ರತಿ ತಿಂಗಳು ಅಂತಿದ್ದೀರಾ, ತಪ್ಪದು. ಪ್ರತಿ ದಿನ ಬರ್ತಾಯಿತೆ, ಪ್ರತಿದಿನ ಒಂದಲ್ಲ ಒಂದು ನ್ಯೂಸ್ ಬರ್ತಾನೆ ಐತೆ. ಈ ನಮಗೆ ಇದ್ರ ಬಗ್ಗೆ ನಾವು ಈಗ ಏನಾಗುತ್ತೆ, ನಾವು ಮೋಸ ಹೋಗಿಲ್ಲ ಅಂದರೆ ನಾವು ಇದನ್ನ ನೋಡಲ್ಲ. ಏನು ಮಾಡ್ತೀವಿ, ಸುಮ್ಮನೆ ಯಾರೋ ಮೋಸ ಹೋಗಿದ್ದಾರೆ ಅಂದರೆ ಟಕ್ಕಂತ ಸ್ಕಾಲ್ ಮಾಡಿಬಿಡ್ತೀವಿ. ಯೂಟ್ಯೂಬಲ್ಲಿ ಬರುತ್ತೆ, ನ್ಯೂಸ್ ಬರುತ್ತೆ, ನೋಡೋಲ್ಲ ನಾವು ಅದನ್ನು. ಈಗ ನಾವು ಮೋಸ ಹೋಗಿದ್ದೀವಲ್ವ, ಈಗ ಅದನ್ನು ಕರೆಕ್ಟಾಗಿ ನೋಡ್ತೀವಿ. ದೇಶದಲ್ಲಿ ಈಗ ಸವಿಸ್ವಾರವಾಗಿ ವರದಿ ಮಾಡ್ತಾ ಇದ್ದೀನಿ. ಈ ಸ್ಟೋರಿನ ಪೂರ್ತಿ ನೋಡಿ ಅಂತ ಹೇಳ್ತೀರಾ, ಜನಗಳಿಗೆ ಅವೇರ್ನೆಸ್ ಮಾಡ್ತೀರಾ? ದಯವಿಟ್ಟು ನೋಡಿ. ಅಂದೇನಿದೆಲ್ಲ ಒಂದು 5 ನಿಮಿಷ 10 ನಿಮಿಷ. ಬಟ್ ನಿಮ್ಮ ಜೀವನದ ಫುಲ್, ಈಗ ನೀವೇ ಹೇಳಿದ್ರಿ, ಯಾರೋ ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡಿಟ್ಟಿರೋ ಹಣನ ತಂದು ಲೈಫ್ ಟೈಮ್ ಅಚೀವ್ಮೆಂಟು 10 ತಿಂಗಳಲ್ಲಿ ವಾಪಸ್ ಬರುತ್ತೆ, 3 ತಿಂಗಳಲ್ಲಿ ವಾಪಸ್ ಬರುತ್ತೆ ಅಂದ್ಬಿಟ್ಟು ದುಡುಕ್ಬಿಟ್ಟು ಹಾಕ್ಬಿಟ್ರೆ, ಸರ್ ನನಗೆ 2 ಪ್ರಾಪರ್ಟಿ ಇತ್ತು, ಮಾರ್ಬಿಟ್ಟೆ. ಕೊಡೋರ್ಗೆ ಏನು ಕೊಡಬೇಕೋ ಕೊಟ್ಬಿಟ್ಟೆ, ಸಮಾಧಾನವಾಗಿದ್ದೀನಿ, ಹೋಯ್ತು, ನನ್ನ ಆಸ್ತಿ ಹೋಯ್ತು ಅಷ್ಟೇ, ನನ್ನ ಆಯುಷ್ ಏನು ಹೋಗಿಲ್ಲ, ಇವತ್ತಿಲ್ಲ ನಾಳೆ ಸಂಪಾದನೆ ಮಾಡ್ಕೋತೀನಿ ಅಂತ ನನಗೆ ಅನಿಸಿದೆ. ಆದರೆ ಕೆಲವೊಬ್ಬರು ಹೆಣ್ಮಕ್ಳು ಚೀಟಿ ಹಾಕಿರ್ತಾರೆ, ಬ್ಯಾಂಕ್ ಲೋನ್ಸ್ ತೊಗೊಂಬಿಟ್ಟಿದ್ದಾರೆ. ಈಗ ಎಷ್ಟೋ ಜನ ನಮ್ಮ ಗುರುಗಳ ಕಡೆಯಿಂದ ದುಡ್ಡು ಹಾಕಿರೋರು ಬ್ಯಾಂಕಲ್ಲಿ EMIಸ್ಗೆ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಮನೆ ಶ್ರುತಿಗಂತೂ ಒಂದು 10-12 ಮನೆ ಗಿರ್ವಿ ಇಟ್ಬಿಟ್ಟು ದುಡ್ಡು ಹಾಕ್ಬಿಟ್ಟವ್ರೆ. ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ದೇವರಾಣೆ ನನಗೆ ಗೊತ್ತಿಲ್ಲ. ಸತ್ತೋಗ್ಬೇಕು, ಆಪ್ಷನ್ ಇಲ್ಲ, ಹಂಗಿದೆ ಪರಿಸ್ಥಿತಿಗಳು. ತುಂಬ ಜನ ಸೂಸೈಡ್ ಮಾಡ್ಕೋಬೇಕು, ಆ ಥರ ಎಲ್ಲ ಆಪ್ಷನ್ ಆಗಿದೆ. ಶ್ರುತಿದಂತೂ ತುಂಬ ಹಾರಿಬಲ್. ಇವಳ್ದೇನು ಜಾಸ್ತಿ ದುಡ್ಡಿಲ್ಲ, ಬಟ್ ಅವ್ರು ಶ್ರುತಿದಂತೂ ತುಂಬ ಹಾರಿಬಲ್ಲು. ಅದು ಆಲ್ರೆಡಿ ಎಲ್ಲ TVಸಲ್ಲೂ ಬಂದಿದೆ. ಏನಾದ್ರು ಜನಗಳು ಮನೆ ಮಠ ಅಡ ಮಡಗ್ಬೇಕಾರೆ, ಚಿನ್ನ ಮಡಗ್ಬೇಕಾರೆ, ಸಾಲ ಮಾಡ್ಬೇಕಾದ್ರೆ ದಯವಿಟ್ಟು ನಿಮ್ಮ ಸ್ವಂತಕ್ಕೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಈ ಥರ ನಂಬಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ಸ್ಗೆ ಅದಕ್ಕೆ ಅಂತ ನಂಬೇಡಿ. ಡಿಸ್ಪ್ಲೇಲರ್ ಇಬ್ಬರು ಅಕ್ಕ ತಂಗಿಯರ ಫೋಟೋ ಹಾಕ್ಬೋದಾ? ಇವ್ರ ಬಗ್ಗೆ ಜಾಗೃತಿ ಮೂಡಿಸ್ಬೋದಾ? ಇಬ್ಬರದ್ದು ಯಾಕೆ, ಅವ್ರ ವಂಶಸ್ಥರದ್ದು ಯಾಕೆ? ಅವ್ರ ವಂಶನೇ ಟೋಟಲ್ ಫ್ರಾಡ್ ವಂಶ. ಅವ್ರ ಮಾವ ಬರ್ತಾನೆ, ನಾನು ಸೆಟ್ಲ್ ಮಾಡ್ತೀನಿ ಅಂತಾನೆ, ಸ್ಟೇಷನ್ ಹತ್ರ ಬರ್ತಾನೆ, ಯಾವ ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಂತಾನೆ. ಕೋರ್ಟ್ ಅಂದರೆ ಏನು ಸರ್? ದುಡ್ಡು ಇಸ್ಕೊಂಡ್ರೆ ನಾವು ಕೋರ್ಟಲ್ಲಿ ನೋಡ್ಕೊಳ್ಳೋಣ, ಅಲ್ಲಿ ನೋಡ್ಕೊಳ್ಳೋಣ, ಮೋಸ ಮಾಡಬೇಕು ಅಂತ ಇವ್ರು ಇಂಟೆನ್ಷನ್ ಫ್ರಾಡ್ಸು ಸರ್ ಇವರು. ಈಗ ನಾವು ಒಬ್ಬರ ಹತ್ರ ಸಾಲ ಮಾಡಿರ್ತೀವಿ, ಅವ್ರಿಗೆ ನಾವು ಇದು ಹೇಳೋಕ್ಕಾಯ್ತದ? ನೀವು ಕೋರ್ಟ್ಗೆ ಹೋಗಿ ನೀವು ಅಲ್ಲಿ ಫೇಸ್ ಮಾಡಿ, ನೀವು ಇಲ್ಲಿ ಫೇಸ್ ಮಾಡಿ ಅಂದರೆ ಆಗುತ್ತಾ ಸರ್? ನಾವು ಏನೋ ಒಂದು ನಂಬಿಕೆ ಮೇಲೆ ನಡೆದಿದ್ದು ಕೋಟ್ಯಾಂತರ ವ್ಯವಹಾರ. ನಂಬಿಕೆ ಒಂದು ಕಡೆ, ದುರಾಸೆ. ಸರ್ ಇವಳ ಹತ್ರ ಆದರೂ ಚೆಕ್ ಇಸ್ಕೊಂಡಿದ್ದೀನಿ, ಅವ್ರ ಅಕ್ಕನ ಹತ್ರ ಒಂದು ಪೇಪರ್ ಇಸ್ಕೊಂಡಿಲ್ಲ ಸರ್. ನಾನು ಒಂದು ಸಿಗ್ನೇಚರ್ ಇರೋ ಒಂದು ಚೆಕ್ ಇಸ್ಕೊಂಡಿಲ್ಲ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ಯೂನಿಕ್ ಆಗಿ. ನೀವೆಲ್ಲರೂ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಯಾರೋ ಒಂದು ಹಸ್ತಿ ಇರ್ತಾರೆ, ಅಲ್ಲಿ ಯಾರೋ ಕೇಳ್ತಿರ್ತಾರೆ, ನಿಮ್ಮ ಜೋಬಲ್ಲಿ 500 ರೂಪಾಯಿ ಕಟ್ಟಿದ್ರು ನೀವು ತೆಗೆದು ಚೇಂಜ್ ಕೊಡ್ತೀರಾ ಅವ್ರಿಗೆ?
ರೈಟ್. ಬಟ್ ಈ ಥರ ಫ್ರಾಡ್ಗಳಿಗೆ ಕೋಟಿ ಕೋಟಿ ಹಾಕ್ತಾರೆ, ಯಾವ ಥರದ ಜಸ್ಟಿಸ್ ಸರ್? ಅಷ್ಟೋರ್ಗೆ ಒಂದು ಅನ್ನ ಹಾಕಿದ್ರೆ ನಿಮ್ಗೆ ಆತ್ಮತೃಪ್ತಿನಲ್ಲೇ ಇರ್ತಿತ್ತು, ಅವ್ರಿಗೆ ಒಂದು ಆಶೀರ್ವಾದನಾರು ಮಾಡ್ತಿದ್ರು ಅಂತ ನನ್ನ ಭಾವನೆ. ಅಲ್ಲ, ನೀವು ಹೇಳೋದು ಕರೆಕ್ಟೇ. ಅವನು ರಿಟರ್ನ್ ಕೊಡಲ್ವಲ್ಲ ಸರ್, ಹಸ್ದವನು ಬರೀ ಈಸ್ಕತ್ತಾನೆ, ವಾಪಸ್ ಕೊಡಲ್ಲ. ಆಶೀರ್ವಾದ ನಮ್ಗೆ ಗೊತ್ತಾಗಲ್ವಲ್ಲ, ಇಂಡೈರೆಕ್ಟ್ ಅದು. ಇದು ಡೈರೆಕ್ಟ್ ಡಬ್ಲಿಂಗ್ ಅಲ್ವಾ, ಡಬಲ್ ಬರುತ್ತೆ ಆಸೆ ದುರಾಸೆ. ಯಾರೇ ನೀವು ಯಾರಿಗೇ ಕೊಟ್ಟಿರ್ತೀರ ಅವ್ರು ವಾಪಸ್ ಕೊಡ್ತಾರೆ ಅಂತಿಲ್ಲ ಸರ್. ಅದು ಹಿಂದೆ ಎಲ್ಲೋ ಯೂಸ್ ಆಗುತ್ತೆ, ಅದು ನಮ್ಮ ಮಕ್ಳಿಗೋ ನಮ್ಮ ಮೊಮ್ಮಕ್ಳಿಗೋ ಆಯ್ತದೆ. ಇದು ಹಂಗಿಲ್ವಲ್ಲ. ಅದೇ ದಾನ ಧರ್ಮ ನನ್ನ ಮಕ್ಕಳು ನಮ್ಮ ಮೊಮ್ಮಕ್ಕಳನ್ನ ಕಾಯ್ತದೆ. ಈಗ ನಮ್ಮಪ್ಪ ಮಾಡಿರೋ ದಾನ ಧರ್ಮ ನಾವು ಇನ್ನೂ ಬದುಕಿದ್ದೀವಿ, ನಾವು ಮಾಡಿರೋ ದಾನ ಧರ್ಮ ನನ್ನ ಮಕ್ಕಳನ್ನ ಕಾಯುತ್ತೆ. ಆದರೆ ಈ ಥರ ದುಡ್ಡು ಅವ್ರು ವಾಪಸ್ ಕೊಡಲ್ವಲ್ಲ, ಬರೀ ಒಂದು ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದ ಯಾವನಿಗೆ ಬೇಕು? ಕಾಸು ಬೇಕು, ಆ ದುರಾಸೆ, ಅದಕ್ಕೆ ಕೊಡ್ತೀವಿ. ನೀವು ಹೇಳ್ದಂಗೆ ದಾನ ಧರ್ಮ ಮಾಡೋದು ಯಾರೂ ರೆಡಿ ಇರಲ್ಲ. ಕಾಸು ಅವ್ನು ದಾನ ಧರ್ಮ ಬೇಕಿಲ್ಲ. ಅವನೇ ಹೇಳ್ಬಿಟ್ಟು ಅಣ್ಣ ನೀನು ಇಲ್ಲೊಂದು ರೈಸ್ ಬಾತ್ ಕೊಡಿಸು, ಮುಂದೆ ಹೋದ್ರೆ ನಿಂಗೆ 10,000 ಸಿಗುತ್ತೆ ಅಂದರೆ ನಾನು ರೈಸ್ ಬಾತ್ ಜೊತೆ ಪಲಾವು ಕೊಡಿಸ್ತೀನಿ. ಅದು ಹೇಳ್ಬೇಕು ಅವನಿಗೆ. ಅವ್ನು ಹೇಳ್ಬೇಕಾರೆ ಮನುಷ್ಯನ ಮನಸ್ಥಿತಿ ಹಂಗಲ್ವಾ, ಹೇಳ್ಬೇಕಾದ್ರೆ ಅವ್ನು ಕರೆಕ್ಟಾಗಿ ಹೇಳಬೇಕು. ಅಣ್ಣ ಇಲ್ಲಿ ಕಾಸು ಹಾಕು ₹1, ಮುಂದೆ ಹೋಗೋ ಕಾರ್ನರಲ್ಲಿ ನಿನ್ಗೆ ಪಲಾವ್ ಸಿಗುತ್ತೆ ಅಂದರೆ ನಾವು ಹಾಕ್ತೀವಿ. ಒಂದು 10,000 ಎಲ್ಲ ಜನರು ನಿಮ್ಮ ಥರ ಮನಸ್ಥಿತಿನ ಇದ್ದಾರೆ ಸರ್ ಹಣಕಾಸಿನ ವಿಚಾರದಲ್ಲಿ? ದುಡ್ಡು ಯಾವನ ಹತ್ರ ಐತೆ ಅದು ಲಕ್ಷ್ಮಿ ಕುಣಿತಾ ಇರ್ತಾಳೆ, ತಕ ಅಂತ. ಮನೇಲಿರೋ ದುಡ್ಡು ಇಂಥವ್ರ ಬಾಯಿಗೆ ಹಾಕ್ಬಿಟ್ರೆ ಅವಾಗ ಸಮಾಧಾನವಾಗಿ ಮನೇಲಿ ಮನ್ಕೋತಾರೆ. ಇದು ಸತ್ಯ. ಯಾರೋ ತುಂಬ 100ರಲ್ಲಿ ಒಬ್ಬರು ದುಡ್ಡಿದ್ರು ಸಮಾಧಾನವಾಗಿರೋದು. ನಮ್ಮಂಥವರೆಲ್ಲ ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು, ನಮಗೆ ಅರ್ಜೆಂಟು. ಆಮೇಲೆ 30 ದಿನಕ್ಕೆ ಡಬಲ್ ಆಗ್ಬಿಡ್ಬೇಕು ದುಡ್ಡು, ಕಾಸು ಆಗ್ಬಿಡ್ಬೇಕು, ದುರಾಸೆ. ಏನು ನಮ್ಮ ತಪ್ಪು? ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮದೇ ತಪ್ಪು ಸರ್. ನಾವು ಇನ್ನೊಬ್ಬರನ್ನ ಬ್ಲೈಮ್ ಮಾಡೋದು ಬೇಕಿಲ್ಲ. ಇದು ನಾನು ಎಲ್ಲರಿಗೂ ಹೇಳ್ತೀನಿ, ಯಾರ್ಯಾರು 10% ದುಡ್ಡು ಆಸೆ ಪಟ್ಟು ದುಡ್ಡು ಹಾಕಿದ್ದೀರಾ ಅವರೆಲ್ಲರಿಗೂ ಇದೇ ಸಮಸ್ಯೆ. ಈಗಲೇ ಚೆಕ್ ಮಾಡ್ಕೊಬಿಡ್ಬೇಕು. ಅಲ್ಲ ಹೋಯ್ತು ಅನ್ಕೊಬಿಡ್ಬೇಕು. ಚೆಕ್ಕಿಗೆ ಏನು ಮಾಡೋದು? ನಿಮಗೆ ಹೋದ್ರೆ ಅಟ್ಲೀಸ್ಟ್ ಆಫೀಸ್ ವ್ಯಕ್ತಿನಾರ ಸಿಗ್ತಾರೆ. ಈಗ ಲಾವಣ್ಯ ಎಸ್ಕೇಪ್ ಆಗ್ಬಿಟ್ರೆ ಸ್ವಿಚ್ ಆಫ್ ಆಗಿ ಮನೇನೂ ಕಾಲ್ ಮಾಡಿದ್ರಲ್ಲ, ಅಟ್ಲೀಸ್ಟ್ ವ್ಯವಹಾರ ಮಾಡ್ತಿರೋರು ಈಗಲಾರು ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಅಂತ ನಾನು ಹೇಳೋದು. ಯಾವ ಕ್ರಾಸ್ ಚೆಕ್ಕು ಇಲ್ಲ, ಕೊಟ್ಟಿದ್ದೀನೇ ನಾಮ. ಅದು ನೀವು ಕೊಟ್ಟಿದ್ದೀನೇ ಹೋಯ್ತು ಅಂತ ಕೊಡಬೇಕು ಅಷ್ಟೇ. ಅದು ಹೆಂಗೆ ಕ್ರಾಸ್ ಚೆಕ್ ಮಾಡ್ಕೊಂಡೆ ನೀವು ಹೋಗಿ ದುಡ್ಡು ಕೇಳ್ಬಿಟ್ರೆ ಕೊಟ್ಬಿಡ್ತಾರೆ ಅವರು. ನಾಳೆ ಬನ್ನಿ ನಾಡಿದ್ದು ಬನ್ನಿ ದುಡ್ಡು ತೊಗೊಳ್ತಾರಲ್ಲ ಅವರು. ಇನ್ವೆಸ್ಟ್ ಮಾಡಿದ್ದೆ ಆದರೆ, ಟ್ರೇಡಿಂಗ್ ಮಾಡಿದ್ದೆ ಆದರೆ ರಿಟರ್ನ್ಸ್ ಬರಬೇಕು. ಆನ್ಲೈನಲ್ಲೆಲ್ಲ ಡಾಟಾ ತೋರಿಸ್ತದೆ. ಇವತ್ತು ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಅದನ್ನೇನು ನೀವು ಕ್ರಾಸ್ ಚೆಕ್ ಮಾಡಲಿಲ್ವಾ ಅಂತ? ಆಗಸ್ಟ್ ತಿಂಗಳಲ್ಲಿ ಅವಳು 5 ಕೋಟಿ ದುಡ್ಡು ಕೇಳ್ತಾಳೆ ಶ್ರುತಿ ನಮ್ಮನ್ನು. 5 ಕೋಟಿ ಕೊಡಿಸಿ ಸರ್ ಎಲ್ಲರೂ ಸೇರಿಕೊಂಡು. ನಾನು ಯಾವುದೋ ಒಂದು ರೋಬೋಟಿಕ್ ಸಾಫ್ಟ್ವೇರ್ದು ಬಂದಿದೆ, ನಾನು ಅದನ್ನು ತಗೋತೀನಿ, ಬೈ ಮಾಡ್ತೀನಿ. 15 ಕೋಟಿ ನನ್ನ ಹತ್ರ ಕ್ಯಾಶ್ ಐತೆ, ನಾನು ಬೈ ಮಾಡ್ತೀನಿ. ಅವಾಗೆಲ್ಲ ಅಲಯನ್ಸೋ ಏನೋ ಹೇಳಿದ್ಲು, ಅದನ್ನು ಮಾಡ್ತೀನಿ ನಾನು ಅಂತ ಹೇಳಿದ್ಲು. ನಾನು ನೋಡಮ್ಮ ನಿನ್ನ ಹತ್ರ ದುಡ್ಡಿದೆಯಾ ಫಸ್ಟ್ ತೋರಿಸು, ಯಾಕಂದರೆ ನಾವು ಸುಮಾರು ಜನರ ದುಡ್ಡು ಹಾಕ್ಸ್ಬಿಟ್ಟಿದ್ದೀವಿ, ನೀವು ದುಡ್ಡಿದೆಯಾ ತೋರಿಸು, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡವ ಅಂದರೆ 12.5 ಕೋಟಿ ದುಡ್ಡೈತೆ ಅಂತ ಆ ಇದರಲ್ಲಿ ನಮ್ಮನ್ನು ಕರೆಸಿ ಆ ಆಫೀಸಲ್ಲಿ ಕುಂಡ್ರಿಸ್ಬಿಟ್ಟು ನನ್ನ ಮತ್ತು ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರನ್ನ, ರಿಟೈರ್ಡ್ ಆಫೀಸರ್ನ ಮತ್ತು ನಮ್ಮ ಗುರುಗಳನ್ನ 3 ಜನನ ಕುಂಡ್ರಿಸಿ ಆಫೀಸಲ್ಲಿ 12.5 ಕೋಟಿ ದುಡ್ಡೈತೆ ಅಂತ ತೋರಿಸ್ತಾಳೆ. ಇವತ್ತು ಸೆನ್ ಆಫೀಸಲ್ಲಿ ಹೋಗಿ ಅವ್ರು ರಂಗಸ್ವಾಮಿ ಐಒ ಆಫೀಸರು ಪಾಪ ತೋರಿಸ್ತಾರೆ ನಮಗೆ. ಅವತ್ತಿನ ದಿನ ಬರೀ 29,800 ರೂಪಾಯಿ ಆಯ್ತು ಅವಳ ಅಕೌಂಟಲ್ಲಿ. ಅಂದರೆ ಆನ್ಲೈನಲ್ಲಿ ತೋರಿಸಿದ ನಿಮಗೆ ಎಷ್ಟು ದುಡ್ಡಿದೆ ಅಂತ? ಕಂಪ್ಯೂಟ್ರಲ್ಲಿ ತೋರಿಸ್ತಾಳೆ ಅವಳು, ನನ್ನ ಅಕೌಂಟಲ್ಲಿದೆ ಅಂತ. ಕೋಟಿ ನನ್ನ ಅಕೌಂಟಲ್ಲಿ ಐತೆ, 5 ಕೋಟಿ ಹಾಕಿ ಅಂತ. ಆ ಟೈಮಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವರು ನಾವೆಲ್ಲ ಸೇರಿಕೊಂಡು 6 ಕೋಟಿ ರೂಪಾಯಿ ಎಲ್ಲರ ಹತ್ರನೂ ಸೇರಿಸಿ ಈಸಿ ಕೊಟ್ಟಿದ್ದೀವಿ. ಅವಾಗ ಚೆನ್ನಾಗಿದ್ಲು ಅವಳು ಶ್ರುತಿ. ಅವಾಗ ಅವಳು ನಮಗೆ ಒಂದು ಡೌಟ್ ಇತ್ತು, ಏನೋ ತೊಂದರೆ ಆಗ್ತಿದೆಯಾ ಅಂತ. ಅವಳು ದುಡ್ಡು ತೋರಿಸಲು 12.5 ಕೋಟಿ. ನಮ್ಗೆ ಇನ್ನೂ ದುರಾಸೆ ಜಾಸ್ತಿ ಆಯಿತು. ಅಕೌಂಟ್ ಯಾವುದು, ಯಾವ ಬ್ರಾಂಚ್ ಏನು ಚೆಕ್ ಮಾಡಲಿಲ್ಲ ಸರ್? ಪಕ್ಕಾ ತೋರಿಸಿದ್ಲು ಅವಳು ಸರ್. ದೇ ಆರ್ ವೆರಿ ಇಂಟೆಲಿಜೆಂಟ್ಸು, ಇಂಟೆನ್ಷನಲ್ ಫ್ರಾಡ್ಸು. ಅವ್ರು ನಮಗೆ ಕಂಪ್ಯೂಟರ್ ಪ್ಲ್ಯಾನ್ಡಾಗೆ ಮಾಡಿರೋದು. ಅದರಲ್ಲಿ ಅವಳು ಕಂಪ್ಯೂಟ್ರಲ್ಲಿ ತೋರಿಸ್ಬೇಕಾರೆ ನೋಡಿ ಸರ್, ಇದು ಇಂಡಸ್ಇಂಡ್ ಬ್ಯಾಂಕು, ಇಲ್ಲಿಂದ ನಮ್ಗೆ ಟ್ರಾನ್ಸ್ಫರ್ ಆಗಿದೆ. HDFC ಬ್ಯಾಂಕು, ಇಲ್ಲಿಂದ ದುಡ್ಡು ಟ್ರಾನ್ಸ್ಫರ್ ಆಗಿದೆ ನೋಡಿ, ನನ್ನ ಅವೈಲೇಬಲ್ ಬ್ಯಾಲೆನ್ಸು ಝೊರಾದ ಅಕೌಂಟಲ್ಲಿ 12.5 ಕೋಟಿ ಐತೆ, ಇನ್ನೂ 2-3 ಅಕೌಂಟಲ್ಲಿ 2 ಕೋಟಿ 1 ಕೋಟಿ ಆ ಥರ ಎಲ್ಲ ಟೋಟಲ್ ನನ್ನ ಹತ್ರ 20 ಕೋಟಿ ಐತೆ. ನಾನು ಇನ್ವೆಸ್ಟ್ಮೆಂಟ್ ತಗೊಂಡ್ರೆ 25 ಕೋಟಿ, 5 ಕೋಟಿ ನನಗೆ ಬೇರೆ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದೀನಿ, ಅದೇನೋ 3 ಮಂತ್ಸ್ಗೆ ಒಂದು ಸಾರಿ ಬರೋ ಥರ ಮಾಡಿದ್ದೀನಿ, ಇನ್ನು 20 ಕೋಟಿ ಇಲ್ಲೇ ಐತೆ ಅಂದ್ಲು. ನಮಗೆ ಯಾವಾಗ 12.5 ಕೋಟಿ ತೋರಿಸಲ್ಲ ಅವಾಗ ಧೈರ್ಯ ಬಂದ್ಬಿಡ್ತು. ನಮ್ಮ ಜೊತೆ ಇದ್ದವರೆಲ್ಲ ತಗೊಂಡಾಗ ಹಾಕಿದ್ರು. ಬಟ್ ನಾನು ಕ್ಲಿಯರಾಗಿ ಹೇಳ್ತೀನಿ, ಇದು ವೆರಿ ಇಂಟೆಲಿಜೆನ್ಸು. ಆಮೇಲೆ ಫ್ರಾಡ್ ಮಾಡೋಕ್ಕೆ ಅಂತಲೇ ಇಂಟೆನ್ಷನ್ ಅವ್ರು ಮಾಡಿರ್ತಾರೆ. ಅದು ನನಗೊಂದು ಡೌಟ್ಸ್ ಇದೆ. ನೀವು ಎಷ್ಟೆಲ್ಲ ಹೇಳಿದ್ರೆ ಅವ್ರು ಫ್ರಾಡು ಅಂತ ಹೇಳ್ತಿದ್ರಿ. ಈಗ ನೀವೆಲ್ಲ ಇಷ್ಟೊಂದು ಜನ ಹೇಳಿದ್ರಿ, ಒಂದಷ್ಟು ನಿವೃತ್ತ ಅಧಿಕಾರಿಗಳೆಲ್ಲ, ನೀವೆಲ್ಲ ಅವಳಿಗೆ ಇನ್ವೆಸ್ಟ್ ಮಾಡಿರೋ ದುಡ್ಡು ಎಲ್ಲ ಪ್ಯೂರ್ ವೈಟ್ ಮನಿನ ಅಂತ? ಪಾಪ ಅವ್ರ ಮನೆಗೆ ಗಿರ್ವಿ ಮಾಡಿ 2 ಕೋಟಿ ಹಾಕಿದ್ದಾರೆ. ಅದು ವೈಟ್ ಅಮೌಂಟು. ಅವ್ರು ಲೋನ್ ಮಾಡಿಸಿ ಅವ್ರು ಮಾಡಿದ್ದಾರೆ. ಇನ್ನೂ ಯಾರ್ಯಾರೋ ದೊಡ್ಡ ಪಾಪ ಎಂಪ್ಲಾಯೀಸ್ ಅವರೆಲ್ಲ 1 ಕೋಟಿ ಲೋನ್ ಮಾಡಿಸಿದ್ದಾರೆ. ಅವರೆಲ್ಲ ಲೋನ್ ಮಾಡಿಸಿ ಹಾಕಿರೋದು ಅದೆಲ್ಲ ಪ್ಯೂರ್ ವೈಟು. ಸ್ವಲ್ಪ ವೈಟ್ ಮನಿ ಕೊಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ಬಿಟ್ರಿ ನೀವು? ಇಲ್ಲ, ನಾನು ಸ್ವಲ್ಪ ಬೇರೆ ಥರ ದುಡ್ಡು ಕೊಟ್ಟಿದ್ದೀನಿ. ನಂದು ಪ್ರಾಪರ್ಟಿ ಮಾರೋ ದುಡ್ಡೆಲ್ಲ ಇತ್ತು, ಅದರಲ್ಲಿ ನಾನೆಲ್ಲ ಸ್ವಲ್ಪ ಬೇರೆ ಥರ ಮಾಡಿದ್ದೀನಿ. ಕೆಲವೊಬ್ಬರೆಲ್ಲ ಪಾಪ ಸರ್, ನಾನು ಸುಳ್ಳು ಹೇಳ್ಬಾರ್ದು, ಸಾಲನೇ ಮಾಡಿದ್ದಾರೆ. ಅಂದರೆ ಮನೆಯೇ ಮಡಗಿದ್ದಾರೆ, ಮನೆಯೇ ಗಿರ್ವಿ ಮಾಡಿದ್ದಾರೆ,
ಮನೆಗಳೇ ಮಡಗಿದ್ದಾರೆ. ಕೆಲವೊಬ್ಬರು ಪರ್ಸ್ನಲ್ ಲೋನ್ 25 ಲಕ್ಷ 50 ಲಕ್ಷ ಲೋನ್ ತೊಗೊಂಡಿದ್ದಾರೆ. ಬೆಂಗಳೂರಲ್ಲಿರೋರು ಜಾಬ್ ಇದರಲ್ಲಿರೋ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡೋರೆಲ್ಲ 50 ಲಕ್ಷ ಅವ್ರಿಗೇನು ಇವತ್ತು ಅಪ್ಲೈ ಮಾಡಿದ ತಕ್ಷಣ ಅರ್ಧ ಗಂಟೆಗೆ ಅಪ್ರೂವಲ್ ಸಿಗುತ್ತೆ. ಪಟಾರ್ ಅಂತ ತಗೊಂಬಂದು ಹಾಕೋರೆ. ದೊಡ್ಡ ದೊಡ್ಡ ಕಾಲೇಜವ್ರು ಹಾಕಿದ್ದಾರೆ. ಎಲ್ಲರೂ ಪಾಪ ಮನೆ ಲೋನ್ಗಳೇ ಮಾಡಾಕಿರೋದು. ಯಾವುದು ಬ್ಲ್ಯಾಕ್ ಅಮೌಂಟ್ ಆ ಥರದ್ದು ಏನೂ ಇಲ್ಲ ಸರ್. ತುಂಬ ಅಫಿಷಿಯಲ್ಸ್ ಇದ್ದಾರೆ, ದೊಡ್ಡವರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ರಾಜಕಾರಣಿಗಳಿಲ್ಲ ಸರ್. ರಾಜಕಾರಣಿಗಳಿಲ್ಲ, ಒಬ್ಬರೇ ಯಾರೋ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವರೊಬ್ರು ರಾಜಕಾರಣಿ. ಅವರು ಎಲ್ಲ ಮ್ಯಾಕ್ಸಿಮಮ್ ಬಿಸ್ನೆಸ್ ಮ್ಯಾನ್ಸು ಅಫಿಷಿಯಲ್ಸ್. KGF ಬಾಬು ಹೇಳ್ತಾರೆ ಸರ್, 1 ಲಕ್ಷ ಮಾಡೋಕ್ಕೆ ತುಂಬ ಕಷ್ಟ, 10 ಲಕ್ಷ ಮಾಡೋಕ್ಕೆ ತುಂಬ ಕಷ್ಟ, 1 ಕೋಟಿ ಮಾಡಿಬಿಟ್ರೆ 1 ಕೋಟಿಯಿಂದ ಕೋಟಿ ದುಡ್ಸಕ್ಕೆ ಭಾಳ ಈಸಿ 1 ಮಿನಿಟ್ ಅಂತ. ಆ ಡೈಲಾಗ್ನೇನಾರು ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡಿಬಿಟ್ರ ಅಂತ. ನಾವು ಆ ಡೈಲಾಗ್ ನೋಡ್ರೆ ವ್ಯಾಪಾರ ಮಾಡ್ತಿದ್ದೋ, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿರಲಿಲ್ಲ. ಅವ್ರು ಹೇಳೋದು, ಬಾಬು ಹೇಳೋದು ವ್ಯಾಪಾರ ಮಾಡಿ ಅಂತ, ಈ ಥರ ಮಾಡಿ ಅಂತಲ್ಲ. ನಾವು ದುರಾಸೆ, ಬಾಬುಗಿನ ಫಾಸ್ಟಾಗಿ ಹೋಗೋಣ ಅಂತ ನಮ್ಮ ಇಂಟೆನ್ಷನ್ನು. ಬಾಬುನೇ ಸೈಡ್ ಇಡೋಣ, ಬಾಬು ಏನು ಅವ್ರಿಗಿನ ದೊಡ್ಡವರಾಗೋಣ ಅಂತ ದುರಾಸೆಗೆ ಹಾಕೋದಿದ್ದು. ವ್ಯಾಪಾರದಲ್ಲಿ ಯಾವುದು ಅಷ್ಟೆಲ್ಲ ಬರೋಲ್ಲ ಸರ್, ನನಗೆ ಗೊತ್ತು. ವ್ಯಾಪಾರ ಸರ್, ಧರ್ಮ ಮಾರ್ಗದಲ್ಲಿ ಹೋಗಿದ್ದೆ ಸಾಕಷ್ಟು ಲೈಫ್ ಟೈಮ್ ಉಳ್ಕೊಳ್ಳುತ್ತೆ. ಈ ಥರ ಅಧರ್ಮ ಮಾರ್ಗದಲ್ಲಿ ಹೋದರೆ ಅದು ನಿಲ್ಲಲ್ಲ ಅನ್ನೋ ಸತ್ಯ ನಿಮ್ಗೆ ಗೊತ್ತಿರಲಿಲ್ವಾ? ಅದೆಲ್ಲ ಕಾಸು ಬರ್ಬೇಕಾದ್ರೆ ಕಣ್ಣು ಕಾಣಲ್ಲ. ಕಾಸು ನಿಂತಾಗ ಎಲ್ಲ ಜ್ಞಾಪನ ಬರ್ತದೆ. ಧರ್ಮ ಅದೆಲ್ಲ ಕಾಸು ನಿಂತಾಗ ಬರುತ್ತೆ. ಇದೆಲ್ಲ ನಾನು ಬಿಡಿ, ನಂದೇನು ಸಣ್ಣ ಪುಟ್ಟ ಅಮೌಂಟ್ಸು. ತುಂಬ ದೊಡ್ಡವ್ರ ಪಾಪ ಮನೆ ಮಠ ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಏನು ನಿಮ್ಮ ಒತ್ತಾಯ ಏನು? ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟವ್ರಿಗೆ ನಿಮ್ಮ ಒತ್ತಾಯ ಏನು? ಲಾವಣ್ಯ ಮತ್ತು ಶ್ರುತಿ ಅವರ ವಿಚಾರದಲ್ಲಿ ಸಾಕಷ್ಟು ಜನ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಅದನ್ನು ರಿಕವರಿ ಹೇಗೆ ಮಾಡಬೇಕು, ಯಾವ ಥರ ನಿಮಗೆ ಜಸ್ಟಿಸ್ ಬೇಕು ಅಂತ ಕೇಳ್ಕೊಳ್ತೀರಾ? ಸರ್, ಪೊಲೀಸವರು ಅವ್ರ ಡ್ಯೂಟಿ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ದೇವರಾಣೆ ಅವ್ರ ಪಾಪ ಅವ್ರ ಶಕ್ತಿ ಮೀರಿ ಮಾಡ್ತಾಯಿದ್ದಾರೆ. ಈಗ ಸೆನ್ ಆಫೀಸಲ್ಲಿ ಇರ್ಬೋದು, ಅವ್ರನ್ನ ಕರ್ಕೊಬರೋಕ್ಕೆ ಸ್ವಂತ ದುಡ್ಡುಗಳು ಖರ್ಚು ಮಾಡಿಕೊಂಡು ಅವರೆಲ್ಲ ಕರ್ಕೊಬಂದು ಮಾಡ್ತಿದ್ದಾರೆ. ಇವರು ಇಲ್ಲಿ ನಮ್ಮ ಸರಸ್ವತಿಪುರಂ ಪುರುಷೋತ್ತಮ್ ಸಾರು ಪಾಪ ಅವ್ರು ಕಷ್ಟಪಟ್ಟು ಅವ್ರು ಏನೇನು ಮಾಡಬೇಕೋ ಎಲ್ಲ ಮಾಡ್ತಿದ್ದಾರೆ. ಪೊಲೀಸವ್ರದ್ದು ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಸರ್, ನಮ್ಮ ಜನಗಳದ್ದು ತಪ್ಪು. ನಮಗೇನು ನ್ಯಾಯ? ಅವಳು ಪೊಲೀಸವ್ರದ್ದು ತಪ್ಪಿಲ್ಲ, ಸೆನ್ನೋರ್ದು ತಪ್ಪಿಲ್ಲ, ನಿಮ್ಮದು ತಪ್ಪಿಲ್ಲ. ರಿಕವರಿ ಹೆಂಗಾಗಬೇಕು ಮತ್ತು ಜನದ ದುಡ್ಡು ವಾಪಸ್ ಹೆಂಗೆ ತೊಗೋಬೇಕು? ಸೀರಿಯಸ್ಸಾಗಿ ದುಡ್ಡು ಇಟ್ಟಿರ್ತಾರೆ. ಈಗ 1 ಕೋಟಿ 50 ಲಕ್ಷ ಈ ಥರ ಇದ್ದರೆ ಖರ್ಚು ಮಾಡಿಬಿಟ್ರು, ಯಾರಿಗೋ ಕೊಟ್ಬಿಟ್ರು ಅನ್ಬೋದು. ಇದು ದೊಡ್ಡ ಫ್ರಾಡ್ಸು. 3 ಕೋಟಿ 5 ಕೋಟಿಗೆ ನಾನೇ ಒಂದು ವ್ಯಾಪಾರಸ್ಥ ಆಗಿ ನನ್ನ ಅಕೌಂಟಲ್ಲಿ 5 ಲಕ್ಷ 10 ಲಕ್ಷ ಇದ್ದರೆ ನನ್ನ ಕೈಲಿ ತಡೆಯೋಕ್ಕಾಗಲ್ಲ. ಅಂಥದ್ದು 30 ಕೋಟಿ 20 ಕೋಟಿ ಎಲ್ಲ ಒಂದು ದಿನಕ್ಕೋ ಅರ್ಧ ಗಂಟೆಗೋ ಖರ್ಚು ಮಾಡೋಕ್ಕಾಗಲ್ಲ. ಈಗ ಒಂದು ವೇಳೆ ಅಕ್ಕ ತಂಗಿ ಹೋಗ್ಬಿಟ್ಟು ಕೋರ್ಟಲ್ಲಿ ಪಾಪರ್ ಚೀಟಿ ತಗೊಬಿಟ್ರೆ ಏನು ಮಾಡ್ತೀರಿ? ಏನು ಆಪ್ಷನ್ ಏನಿದೆ ಸರ್? ಕೊಟ್ಟವನು ಕೊಡಂಗೆ ಇಸ್ಕೊಂಡು ನೀರು ಬದ್ರ ಅಷ್ಟೇ. ಮತ್ತೊಬ್ಬರು ಈ ಒಂದು ಲಾವಣ್ಯ ಮತ್ತು ಶ್ರುತಿ ಎನ್ನೋ ಯುವತಿಯರ ಒಂದು ದುಡ್ಡಿನ ಆಮಿಷದ ಪಾಶಕ್ಕೆ ಒಳಗಾಗಿರ್ತಕ್ಕಂಥ ಮತ್ತೊಬ್ಬರು ವ್ಯಕ್ತಿ ನಮ್ಮೊಟ್ಟಿದ್ದಾರೆ. ಸರ್ ನಮಸ್ಕಾರ. ಆ್ಯಕ್ಚುಲಿ ನೀವು ನೋಡಿದ್ರೆ ತುಂಬ ಜೀವನದಲ್ಲಿ ಶ್ರಮಪಟ್ಟು ರಿಟೈರ್ಡ್ ಲೈಫಲ್ಲಿ ಒಂದಷ್ಟು ದುಡ್ಡನ್ನು ಸೇವ್ ಮಾಡಿದ್ರಿ ಅಂತ ಕಾಣುತ್ತೆ. ನೀವೆಷ್ಟು ಇನ್ವೆಸ್ಟ್ ಮಾಡಿದ್ರಿ, ಏನಾಯಿತು ಕತೆ ನಿಮ್ಮದು ಅಂತ? ಶ್ರುತಿಯವ್ರಿಗೆ ಒಂದು 7 ಲಕ್ಷವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. 7 ಲಕ್ಷವರೆಗೂ ಇನ್ವೆಸ್ಟ್ಮೆಂಟು ಶ್ರುತಿ ಎಲ್ಲ ಆನ್ಲೈನು. ಶ್ರುತಿಯವ್ರಿಗೆ ಯಾವುದು ಕ್ಯಾಶ್ ಇಲ್ಲ, ಎಲ್ಲ ಆನ್ಲೈನು. ಅದೇ ಅವರ ತಂಗಿ ಲಾವಣ್ಯ ಅವ್ರ ಪರಿಚಯ ಆದಮೇಲೆ ಮತ್ತು ಇವ್ರಿಗೆ ಒಂದು 20 ಲಕ್ಷದ ಇದರಲ್ಲಿ 11 ಲಕ್ಷ ಚಿಲ್ಲರೆ ಎಲ್ಲ ಆನ್ಲೈನಲ್ಲೇ ಮಾಡಿದ್ದೆ. ಇನ್ನು ಮಿಕ್ಕಿದ್ದು ಒಂದು 8 ಲಕ್ಷ ಕ್ಯಾಶಲ್ಲಿ ಇದು ಮಾಡಿ. ಹೇಗೆ ಮಾಡಿದ್ರಿ? ಏನಂತ ನಿಮ್ಮನ್ನು ನಂಬಿಸಿದ್ರು? ಯಾಕೆ ಇಷ್ಟೊಂದು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರಿ? ಸರ್, ನಾವು ಅತಿ ಆಸೆಗೇನು ಹೋಗಲಿಲ್ಲ ಸರ್. ಅವರು ಬೇರೆಯವ್ರಿಗೆಲ್ಲ 10% ಅದು ಇದು ಅಂತ ಹೇಳ್ತಿದ್ರು. ನಮ್ಗೆ 5% ಕೊಡ್ತೀವಿ ಅಂದರು. 5% ಯೂಶುವಲ್ ಆಗಿ ಸೊಸೈಟಿಲಿ ಅನ್ನೋದು ಇಂಟ್ರೆಸ್ಟಾ, ಬಡ್ಡಿನಾ ಅಥವಾ ಟ್ರೇಡಿಂಗಾ? ಟ್ರೇಡಿಂಗ್ ಮಾಡಿಕೊಂಡು ಅದರಲ್ಲಿ ನಾನು ಪ್ರಾಫಿಟ್ ಮಾಡಿ ನನಗೆ ಬರೋಂಥ ಲಾಭ. ನೀನು ಅಷ್ಟೊಂದು ಲಾಭ ಮಾಡ್ಕೊಳ್ಳಮ್ಮ, ನಮಗೇನು ಜಾಸ್ತಿ ಬೇಡ, ನಮಗೇನು ತುಂಬ ಆಸೆ ಇಲ್ಲ, ನಮ್ಗೆ ಇಷ್ಟನ್ನು ಕೊಟ್ಕೊಂಡು ಹೋಗಮ್ಮ ಸಾಕು, 5% ಅಂತ ಹೇಳ್ತೀವಿ, ಅದನ್ನೇ ನೀಟಾಗಿ ಕೊಟ್ಕೊಂಡು ಹೋಗು ಅಂತೇಳಿ ಮಾಡಿದ್ವಿ ಸರ್. ಅದು ಹೇಳಿದ್ವಿ, ನಮ್ಗೆ ವ್ಯವಹಾರ ಗೊತ್ತಿದೆ, ನಮಗೆ ದುಡಿಮೆ ಮಾಡೋ ದಾರಿ ಗೊತ್ತಿದೆ, ಈ ದುಡ್ಡಲ್ಲಿ ನಮ್ಮ ದುಡ್ಡಲ್ಲಿ ನಮಗೆ ವ್ಯವಹಾರ ಮಾಡೋದು ಗೊತ್ತಿದೆ, ಇದೆಲ್ಲ ನಮಗೆ ಬೇಡ ಅಂದ್ವಿ. ಇಲ್ಲ ಸರ್, ನಾನು ಹಾಗೆ ಮಾಡ್ಕೊಡ್ತೀನಿ, ಹೀಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ಅವರು ನಮ್ದಂಗೆ ಇವರು ನಂಬದ್ವಿ. ಇವರು ಸರಿಯಾಗಿ ಇಟ್ಟರು ಸರ್. ಅದು ಏನು ಹೇಳ್ತಾರೆ, ನಾನು ಕೊಟ್ಟಿರೋ ದುಡ್ಡೆಲ್ಲ ನಿಮ್ಗೆ ರಿಟರ್ನ್ ಅಮೌಂಟ್ ಕೊಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಅಮೌಂಟ್ಗಳೇ ಕೊಟ್ಬಿಟ್ಟಿದ್ದೀನಿ, ನಾನೇನು ಎವರಿ ಮಂತ್ ಕೊಟ್ಟಿದ್ದೀನಿ, ನೀವು ಕೊಟ್ಟಿರೋ ಅಮೌಂಟ್ ರಿಟರ್ನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಬಡ್ಡಿ ಎಲ್ಲ ಅಮೌಂಟೇ ರಿಟರ್ನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಿ ನೀವು ಕೊಟ್ಟಿರೋದಕ್ಕೆ ಸಾಕ್ಷಿ ಏನಿದೆ? ಅವರು ನಿಮ್ಗೆ ವಾಪಸ್ ಕೊಟ್ಟಿರೋದಕ್ಕೆ ಏನು ಸಾಕ್ಷಿ ಇದೆ? ಅವರು ನಮ್ಗೆ ವೈಟಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಪೂರ್ತಿ ಏನು ಕಂಪ್ಲೀಟ್ ಆಗಿಲ್ವಲ್ಲ, ನನ್ನ ಫುಲ್ ಅಮೌಂಟ್ ಏನು ಕರಗಿಲ್ವಲ್ಲ ಸರ್. ನನಗೆ ಆ ಥರದಲ್ಲಿ ಕೊಟ್ಟರೆ ಒಂದು 2-3 ಲಕ್ಷ ಕೊಟ್ಟಿದ್ದಾರೆ. 27 ಲಕ್ಷದಲ್ಲಿ 3 ಲಕ್ಷ ಬನ್ನಿ, 20 ಲಕ್ಷ 7 + 20. ಅದು ಅಕ್ಕಂದು ಬೇರೆ ಬಿಡಿ. ಅಕ್ಕಂದೇ ಬೇರೆ ಲೆಕ್ಕ, ತಂಗಿದೇ ಬೇರೆ ಲೆಕ್ಕ. ಅಕ್ಕ ಆಯಿತು, ಅವ್ರು ಹೋದ್ರು, ಹಾಗೆ ಹೀಗೆ ಕೊಡ್ತೀನಿ ಮಾಡ್ತೀನಿ ಅಂತೇಳಿ ಅದು ಹೋದ್ರಲ್ಲ ಅವರು. ಅದು ಹೋದಂಗೆ ಅಂದ್ಕೊಂಡಿದ್ದೀವಿ ಸರ್. ಇದು ಇಂಥವೆಲ್ಲ ಹಂಗೆ ತಾನೆ, ಸ್ಮಶಾನಕ್ಕೆ ಹೋದ ಏನ ಇವೆಲ್ಲ ಬರೋಲ್ಲ ಅಂದ್ಕೊತೀವಿ ಸರ್. ಬಟ್ ಇರಲಿ, ಅದಕ್ಕೆಲ್ಲ ಭಗವಂತ ಅಂತ ಇರ್ತಾನೆ. ನಾವು ನಂಬೋದು ನಂಬಿಕೆ ಮೇಲೆ ಜೀವನ ಮಾಡೋ ಜನ. ಸೊ ಹಾಗಾಗಿ ನೋಡೋಣ ಭಗವಂತ ಏನು ಮಾಡ್ತಾನೆ ಮಾಡಲಿ. ಏನು ಎಜುಕೇಷನ್ ಮಾಡ್ಕೊಂಡಿದ್ರೆ ಏನಾದ್ರು ಕೆಲಸ? ನಾನು ಎಜುಕೇಷನ್ ಅಂತಂದರೆ SSLC ಪಾಸ್ ಮಾಡಿದ್ದೆ ಅಷ್ಟೇ ಸರ್. ಬಟ್ ಸೊಸೈಟಿ ಏನಿದೆಯಲ್ಲ, ಆ ಸೊಸೈಟಿಯನ್ನು ಇದರಲ್ಲಿ ಸಾಗರದಲ್ಲಿ ತುಂಬ ಪಾಠ ಕಲ್ತ್ಬಿಟ್ಟಿದೆ ಸರ್. ನನಗೆ ಇದೆಲ್ಲ ಬೇಕೇ ಆಗಿರಲಿಲ್ಲ. ಇದೆಲ್ಲ ಗೊತ್ತು, ನನಗೆ ಹೇಳಿದೆ ನನಗೆ ಬೇಡ, ಇದೆಲ್ಲ ಆಗಲ್ಲ ಅಂತ. ನಮ್ಮ ಗುರುಗಳಿಗೂ ಹೇಳಿದೆ, ಇವ್ರಿಗೂ ಹೇಳಿದೆ.
ನಮ್ಮ ರಾಮಚಂದ್ರ ಹೆಗಡೆ ಅಂತೇಳಿ ನಮ್ಮ ಗುರುಗಳು, ರಾಮಚಂದ್ರ ಹೆಗಡೆ ಅಂತ ನಮ್ಮ ಗುರುಗಳು, ನನಗೆ ತುಂಬ ಬೇಕಾದವರು. ಅವರು ಪೌರೋಹಿತ್ಯ ಮಾಡ್ತಾರೆ. ಸೊ ಅವ್ರನ್ನ ನಂಬಿಸಿದ್ದಾರೆ ಇವರೆಲ್ಲ. ಅವ್ರ ನಂಬಿಕೆನ ಇವರೆಲ್ಲ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅವ್ರನ್ನ ಟ್ರಂಪ್ ಕಾರ್ಡ್ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಅವರು ಫೇಸ್ ವ್ಯಾಲಿನ ಇವರೆಲ್ಲರೂ ಇವ್ರು ಬಳಸ್ಕೊಂಡಿದ್ದಾರೆ. ದೇವ್ರು ಹಾಕಿದ್ರೆ ನೀವು ಹಾಕಿ ಅಂತ. ಹಾಂ, ಗುರುಗಳ ಹತ್ರ ಹೆಂಗೆ ಅಂದರೆ ಗುರುಗಳ ಹತ್ರ ಹೇಳ್ತಾರೆ ಇವರು 1 ಲಕ್ಷ ಹಾಕ್ಸಿ ಅಂತ. ದೇವ್ರು ಹಾಕಿದ್ರೆ ಅಂದರೆ ಅವ್ರು ಶಿಷ್ಯಂದಿರೆಲ್ಲ ಹೋಗಿ ಬೀಳ್ತೀರಾ ಹಳ್ಳಕ್ಕೆ ಅಂತ. ಹಾಕಿ ಅಂತ ಅವ್ರೇನು ಮಾಡ್ತಾರೆ, ಹೆಗ್ಡೆಯವ್ರು ಕರ್ಕೊಂಡೋಗಿ ಹಾಕಿದಾಗ 1 ಲಕ್ಷ ಹಾಕಿಸಿರ್ತಾರೆ ಅಷ್ಟೇ. ಹೆಗ್ಡೆಯವ್ರಿಗೆ ಗೊತ್ತಿಲ್ಲದೆ ಇವ್ರು ಸಪ್ರೇಟಾಗಿ ಮಾತಾಡಿ ನೀವು ಬಿಡಿ ಅವ್ರು ಬಿಡಿ ನೀವು 10 ಲಕ್ಷ ಈ ಥರ. ಕೆಲವ್ರು ಏನು ಮಾಡ್ತಾರೆ 5 ಲಕ್ಷ ಹಾಕಿರ್ತಾರೆ. ಗುರುಗಳಿಗೆ ಗೊತ್ತಿದ್ದಂಗೆ 90 ಲಕ್ಷ ಹಾಕಿರ್ತಾರೆ. ಎಲ್ಲ ವಿದ್ಯೆಗಳು ಯಾವ ಯೂನಿವರ್ಸಿಟಿಲಿ ಕಲ್ತರು ಸರ್ ಇಬ್ಬರು ಹೆಣ್ಮಕ್ಳು? ಏನು ಅವರು ಇಂಟೆನ್ಷನಲಿ ಫ್ರಾಡು ಅನಿಸುತ್ತೆ ಸರ್. ಯಾಕೆಂದರೆ ನಾವು ಅಂದ್ಕೊಂಡ್ವಿ ಆ ಹುಡುಗಿ ಏಜು ನನ್ನ ಮಗಳ ಏಜ್ 2 ಒಂದೇ. ನಾನು ಹೇಳಿದೆ ನೋಡಮ್ಮ ಇನ್ನೂ ನನ್ನ ಮಗಳ ಏಜ್ ನಿನಗೆ ಆದರೆ ಮಾಡು, ಆಗಿಲ್ಲ ಅಂದರೆ ನಮ್ಮ ದುಡ್ಡೇ ಕೊಟ್ಬಿಡು ರಿಟರ್ನ್, ನಿನ್ಗೇನು ಕೊಡೋಕ್ಕಾಗುತ್ತೆ ಕೊಡು, ಆಗಿಲ್ಲ ಅಂದರೆ ತಿಂಗಳದಾರು ಕೊಟ್ಬಿಡು ಅಂತ ಹೇಳಿದೆ. ಕೊಡ್ತೀನಿ ಅಂದ. ಆಮೇಲೆ ಎಷ್ಟು ತಿಂಗಳಿಂದ ಆಗ್ತಿದೆ ಅಡಲ್ಸು? ಅಯ್ಯೋ ತುಂಬ ದಿವಸದಿಂದ ನಡೀತಾ ಇದೆ ಸರ್. ಇದು ಹೆಚ್ಚು ಕಮ್ಮಿ 2-3 ವರ್ಷದಿಂದ ನಡೀತಾ ಇದೆ. ಈಗ ಒಂದು 5-6 ತಿಂಗಳಿಂದ ತೀರಾ ವಿಕೋಪಕ್ಕೆ ಹೋಗಿ ತುಂಬಾ ಶ್ರಮ ಆಗೋಯ್ತು ಸರ್. ಕಾನ್ಫಿಡೆನ್ಸ್ ಇದೆಯಾ ದುಡ್ಡು ವಾಪಸ್ ಬರುತ್ತೆ ಅಂತ? ಗೊತ್ತಿಲ್ಲ ಸರ್, ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇಂಟೆನ್ಷನಲಿ ಪ್ರಾಡ್ ಸರ್ ಇವರಲ್ಲ. ಇವ್ರು ಹೇಳ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಈ ಸಣ್ಣ ಏಜಿನ ಹೆಣ್ಮಕ್ಳಿಗೆ ಈ ಥರಕ್ಕೆ ಮೋಸ ಮಾಡೋಕೆ ನಿಂತ್ಕೊಂಡ್ಬಿಟ್ರೆ ಇವರು ಇನ್ನು ಮುಂದೆ ಎಂಥ ಫ್ರಾಡ್ ಆಗ್ಬೋದು. ಸೊಸೈಟಿನಲ್ಲಿ ಇವರು ಲೂಟಿ ಹೊಡೆದ್ಬಿಡ್ತಾರೆ ಸರ್. ಏನು ಮಾಡ್ಬೇಕು ಇವ್ರು? ಅರೆಸ್ಟ್ ಮಾಡಬೇಕಾ, ರಿಕವರಿ ಆಗಬೇಕಾ, ಕ್ರಿಮಿನಲ್ ಕೇಸ್ ಹಾಕ್ಬೇಕಾ? ಅರೆಸ್ಟ್ ಮಾಡಿ ಶಿಕ್ಷೆನೇ ಕೊಡಬೇಕು ಸರ್. ಗಡೀಪಾರು ಮಾಡಬೇಕಾ ಬೇಡ ಇಂಥವ್ರನ್ನ? ಮಾಡಬೇಕು ಸರ್. ಮಾಡಿದೆ ಇಂಥವ್ರು ದುಡ್ಡು ವಾಪಸ್ ತೊಗೊಂಡ್ಮೇಲೆ ಗಡೀಪಾರು ಮಾಡಬೇಕು ಸರ್. ನಮ್ಮ ದುಡ್ಡು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಇವು ನಮ್ಮ ಈ ಪಾಠನ ಬೇರೆ ಜನ ಕಲ್ತ್ಕೊಂಡ್ರೆ ಒಳ್ಳೇದು ಸರ್. ಇವರು ಇವತ್ತು ಸಣ್ಣದು ಸರ್, ಇದು ಇನ್ನೂ ಚಿಕ್ಕದು ಗಿಡ ಬೆಳೀತಾ ಇದೆ. ದೊಡ್ಡ ಹೆಮ್ಮರ ಆಗ್ಬಿಟ್ಟು ಇವರು ಸೊಸೈಟಿ ಮುಳುಗಿಸ್ಬಿಡ್ತಾರೆ ಸರ್. ಯಾಕೆ ಅಂದರೆ ಗೊತ್ತಿಲ್ಲ ಪಾಪ ಜನಗಳಿಗೆ ಅವ್ರ ಸೇವಿಂಗ್ಸು ಸರ್. ಲೀಗಲಿ ಏನು ಆಕ್ಷನ್ ತೊಗೋಬೇಕು? ಲೀಗಲಿ ಏನು ಆಕ್ಷನ್ ಆಗುತ್ತೆ ಏನಾದರೂ ತೊಗೊಳ್ಳಿ ಸರ್. ನಮ್ಮ ಮನಸ್ಸಿಗೆ ಏನಾಗುತ್ತೆ ಸರ್, ಗಡಿಪಾರ ಮಾಡ್ಬೇಕಿಂತವ್ರನ್ನ. ಇದು ಮಾನವೀಯ ಸಂದೇಶದ ಜನವಾಹಿನಿ.